ನಿನ್ನೆ ನಾನು ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಅಲ್ಲ ಈಗ? ಒಂದ್ 2 ನಿಮಿಷ ಫಸ್ಟ್ ಲಾಸ್ಟ್ ಒಂದೆರಡು ವಾಕ್ಯ ಕೇಳಿಸ್ಲಿಲ್ಲ. ಈಗ ಹೇಳ್ತೀನಿ ಕೇಳಿ ಮತ್ತೆ. ನಿನ್ನೆ ಕಥೆನಲ್ಲಿ ನಾನು ರೋಮಹರ್ಷಣ ಸೂತ ಕೂತಿದ್ನಲ್ಲ, ಅದು ಆಸನ, ದೊಡ್ಡ ಆಸನ, ಅದನ್ನ ವ್ಯಾಸಾಸನ ಅಂತ ಹೇಳಿದ್ದೆ. ಅದು ಮೂಲದಲ್ಲಿ ಬ್ರಹ್ಮಾಸನ ಅಂತಿದೆ. ಬ್ರಹ್ಮಾಸನ ಅಂದ್ರೆ ಒಂದು ದೊಡ್ಡ ಆಸನ ಅಂತ ಅಷ್ಟೆ. ಅದು ಕೆಲವು ಲೇಖಕರು ವ್ಯಾಸಾಸನ ಅಂತ ಗೌರವಕ್ಕೋಸ್ಕರ ವ್ಯಾಸ ಮಹರ್ಷಿಗಳ ಹೆಸರಲ್ಲಿ ಬರ್ದಿದ್ದಾರೆ. ಆ ಥರ ಮುಖ್ಯವಾಗಿ ಇಸ್ಕಾನ್ ಪುಸ್ತಕಗಳಲ್ಲಿ ಪ್ರಭುಪಾದರ ಬರವಣಿಗೆಯಲ್ಲಿ ಹಂಗೆ ಕಾಣಿಸುತ್ತೆ. ಹಾಗಾಗಿ ಅದು ಅವ್ರ ಪರಂಪರೆಯಲ್ಲಿ ಆ ಥರ ಕರೆದಿರ್ಬೋದು. ಒಟ್ನಲ್ಲಿ ಅದೇನು ತಪ್ಪಿಲ್ಲ, ಅದು ಮೂಲದಲ್ಲಿ ಹಂಗಿದೆ ಅಂತ ಹೇಳಕ್ಕೋಸ್ಕರ ಹೇಳಿದೆ ಅಷ್ಟೆ, ಬ್ರಹ್ಮಾಸನ ಅಂತ. ಅಲ್ಲಿಗೆ ಇವತ್ತಿನ ಕಥೆನ ಶುರು ಮಾಡೋಣ. ಇವತ್ತು ಪರೀಕ್ಷಿತ್ ಮಹಾರಾಜನ ಕಥೆ ನೋಡೋಣ, ಸರಿನಾ? ನಾನು ಅವತ್ತೇ ಒಂದು ವಿಷಯ ಹೇಳಿದ್ದೆ. ಈ ಪರೀಕ್ಷಿತ್ ಅನ್ನೋನು ಅಭಿಮನ್ಯು ಮಗ ಅಂತ ಹೇಳಿದ್ದೆ ಅವತ್ತು. ಅಭಿಮನ್ಯು ಮತ್ತು ಉತ್ತರೆಯ ಮಗ ಅಂತ. ಮತ್ತೆ ಈ ಅಶ್ವತ್ಥಾಮನ್ ಕಥೆನೂ ಹೇಳಿದ್ದೆ ಅವತ್ತು. ಅಶ್ವತ್ಥಾಮ ಹೇಗೆ ಕೊನೆಗೆ ಈ ಬ್ರಹ್ಮಶಿರಸ್ಸನ್ನೋ ಅಸ್ತ್ರನ ಬಿಟ್ಟು ಅವನು ಯಾವ ರೀತಿ ಅದನ್ನ ಮತ್ತೆ ವಾಪಸ್ ತಗೊಳಕ್ಕಾಗ್ಲಿಲ್ವೋ, ಆಗ ಅದನ್ನ ಅವನು ಪಾಂಡವರ ಒಂದು ಸಂತಾನ ನಾಶ ಮಾಡಲಿ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾನೆ. ಆವಾಗ ಬೆಳೀತಾ ಇದ್ದಿದ್ದ ಸಂತಾನ ಈ ಪರೀಕ್ಷಿತ್ತು. ಉತ್ತರೆಯ ಹೊಟ್ಟೆನಲ್ಲಿ ಬೆಳೀತಾ ಇತ್ತು ಮಗು. ಅದು ಅಭಿಮನ್ಯು ಸತ್ತೋಗ್ಬಿಟ್ಟಿದ್ದ. ಆಗ ಕೃಷ್ಣ ಅಶ್ವತ್ಥಾಮನ್ಗೆ ಶಾಪ ಕೊಟ್ಟು, ಅದೇ 3000 ವರ್ಷ ಅಲಿತಾ ಇರುವಂತ, ರಕ್ತ ಕೀವು ಎಲ್ಲ ಸುರಿಸ್ಕೊಂಡು ಮೈಯೆಲ್ಲ ಗಾಯಗಳಾಗಿ ಅಲಿತಾ ಇರುವಂತ ಶಾಪ ಕೊಟ್ಟು ಮಣಿನ ಭೀಮಾರ್ಜುನರ ಕೈಲಿ ಕಿತ್ತಿಸಿ ಅವನನ್ನ ಓಡಿಸಿ, ಮತ್ತೆ ನಾನು ಆ ಮಗುನ ಬದುಕಿಸ್ತೀನಿ ಅಂತ ಹೇಳ್ತಾನೆ ಕೃಷ್ಣ. ಅವಾಗ ಅದನ್ನ ಹೇಳಿದ್ದೆ ಅವತ್ತು ನಾನು. ಅದು ಈಗ ಇದೆಲ್ಲ ಆದ್ಮೇಲೆ ಪಾಂಡವರು ಅಶ್ವಮೇಧ ಯಜ್ಞ ಮಾಡಬೇಕು ಅಂತ ಹೊರಡ್ತಾರೆ. ಆ ಅಶ್ವಮೇಧ ಯಜ್ಞಕ್ಕೆ ಎಲ್ಲರೂ ತಯಾರಿ ನಡೆಸ್ತಾ ಇದ್ದಾಗ ಈ ಉತ್ತರೆಗೆ ಮಗು ಹುಟ್ಟುತ್ತೆ. ಆದ್ರೆ ಆ ಮಗು ಸತ್ತು ಹುಟ್ಟುಬಿಟ್ಟಿರುತ್ತೆ. ಆಗ ಉತ್ತರೆ ಕುಂತಿ ಎಲ್ಲರೂ ಗೋಳಾಡ್ತಾರೆ, ಅಯ್ಯೋ ಮಗು ಸತ್ತೋಗಿದೆಯಲ್ಲ ಅಂದ್ಬಿಟ್ಟು ಎಲ್ಲ ಗೋಳಾಡ್ಬಿಟ್ಟು ಶ್ರೀಕೃಷ್ಣನ ಪ್ರಾರ್ಥನೆ ಮಾಡ್ತಾರೆ, ದಯವಿಟ್ಟು ಈ ಮಗುನ ಉಳಿಸು, ನೀನು ಅವತ್ತು ಹೇಳಿದ್ಯಲ್ಲ ಮಗುನ ಉಳಿಸ್ತೀನಿ ಅಂತ, ಹಾಗೆ ಅಂತ. ಆಗ ಶ್ರೀಕೃಷ್ಣ ಏನ್ ಮಾಡ್ತಾನೆ, ಒಂದು ಪ್ರತಿಜ್ಞೆ ಮಾಡ್ತಾನೆ, ನನ್ನಲ್ಲಿ ಸತ್ಯ ಮತ್ತು ಬ್ರಹ್ಮಚರ್ಯ ಇದ್ರೆ ಈ ಮಗು ಬದುಕ್ಲಿ ಅಂದ್ಬಿಟ್ಟು ಅವನು ಪಾದದಿಂದ ಮಗುನ ಮುಟ್ತಾನೆ. ತಲೆಯಿಂದ ಕಾಲುವರೆಗೂ ಆ ಮಗು ಮೈಯನ್ನ ಪಾದದಿಂದ ಮೆತ್ತಗೆ ಸೋಕಿಸ್ತಾನೆ. ಆವಾಗ ತಕ್ಷಣ ಮಗು ಬದುಕ್ಬಿಡುತ್ತೆ. ಅಂದ್ರೆ ಕೃಷ್ಣ ಯಾವಾಗ್ಲೂ ಸತ್ಯವನ್ನೇ ನುಡಿತಾ ಇದ್ದ ಅಂತ, ಮತ್ತೆ ಬ್ರಹ್ಮಚರ್ಯಲಿದ್ದ ಅಂತ ಗೊತ್ತಾಗುತ್ತೆ. ಅವನು 16,000 ಹೆಂಡತಿಯರನ್ನ ಮದುವೆ ಆಗಿದ್ರು ಕೂಡ ಬ್ರಹ್ಮಚರ್ಯಲಿದ್ರೆ ಅಂತ ಹೇಳ್ತಾನೆ. ಅಂದ್ರೆ ಯಾವಾಗ್ಲೂ ನಮ್ಮ ಮನಸ್ಸು ಪರಬ್ರಹ್ಮನಲ್ಲಿ ಲೀನವಾಗಿದ್ರೆ, ಅಂದ್ರೆ ಪರಬ್ರಹ್ಮನಲ್ಲಿ ನಮ್ಮ ಮನಸ್ಸು ನೆಟ್ಟಿದ್ರೆ ನಾವು ಬ್ರಹ್ಮಚರ್ಯದಲ್ಲಿ ಇರ್ತೀವಿ ಅಂತ ಅರ್ಥ ಅಷ್ಟೇ. ಅದು ಅಂದ್ರೆ ಬ್ರಹ್ಮಚರ್ಯದಲ್ಲಿ ಇರಬೇಕು ಅಂದ್ರೆ ಮದುವೆ ಆಗಿರಬಾರದು ಅಂತ ಏನಿಲ್ಲ, ಮದುವೆ ಆಗಿದ್ರು ಕೂಡ ಬ್ರಹ್ಮಚರ್ಯದಲ್ಲಿ ಇರಬಹುದು. ಹೇಗೆ ಅಂದ್ರೆ ಯಾವಾಗ್ಲೂ ದೇವರನ್ನು ಧ್ಯಾನಿಸ್ತಾ ಇರಬೇಕು, ಅವಾಗ ಆಗುತ್ತೆ ಅಂತ. ಅದು ಇಲ್ಲಿ ತಾತ್ಪರ್ಯ. ಒಟ್ನಲ್ಲಿ ಕೃಷ್ಣ ಈ ಪರೀಕ್ಷಿತನ್ನ ಹೀಗೆ ಬದುಕಿಸ್ತಾನೆ. ಅವಾಗ ಅವನಿಗೆ ಏನು ಕೃಷ್ಣನ ಹೆಸರಿಡ್ತಾನೆ ಪರೀಕ್ಷಿತ್ ಅಂತ. ಯಾಕೆಂದ್ರೆ ಇಡೀ ಕುಲ ನಾಶ ಆಗೋ ಸಂದರ್ಭದಲ್ಲಿ, ಅಂದ್ರೆ ಕ್ಷೀಣಿಸುವಂತ ಸಂದರ್ಭದಲ್ಲಿ ಹುಟ್ಟಿದ ಅಲ್ವಾ ಇವನು, ಹಾಗಾಗಿ ಪರೀಕ್ಷಿತ್ ಅಂತ ಹೆಸರಿಡ್ತಾನೆ. ಭಾಗವತದಲ್ಲಿ ಸ್ವಲ್ಪ ಬೇರೆ ತರ ಬರುತ್ತೆ ಕಥೆ. ಅದು ಅಲ್ಲೇನಾಗುತ್ತೆ ಅಂದ್ರೆ ಈ ಮಗು ಗರ್ಭದಲ್ಲಿ ಬೆಳೀತಾ ಇರುವಾಗ ಆ ಬ್ರಹ್ಮಶಿರಸ್ತ್ರ, ಕೆಲವು ಕಡೆ ಬ್ರಹ್ಮಾಸ್ತ್ರ ಅಂತನೂ ಕೊಟ್ಟಿರ್ತಾರೆ, ಅದು ಆ ಮಗುನ ಸುಡಕ್ಕೆ ಬರ್ತಾ ಇರುತ್ತೆ. ಆಗ ಈ ಕೃಷ್ಣ ಏನ್ ಮಾಡ್ತಾನೆ, ಆ ಗರ್ಭದೊಳಗೆ ಸೂಕ್ಷ್ಮ ರೂಪದಿಂದ ಹೋಗಿ ಸೇರ್ಕೊಂಡು ಆ ಬ್ರಹ್ಮಾಸ್ತ್ರನ ತಡಿತಾನೆ. ಅದು ಮಗುನ ಮುಟ್ಟದಂಗೆ ತಡಿತಾ ಇರ್ತಾನೆ. ಗದೆ ತಿರುಗಿಸ್ಕೊಂಡು ಅಸ್ತ್ರನ ತಳ್ತಾ ಇರ್ತಾನೆ. ಅವಾಗ ಆ ಮಗು ಈ ಕೃಷ್ಣನ ನೋಡಿ ಆಶ್ಚರ್ಯ ಪಡ್ತಾ ಇರುತ್ತೆ, ಯಾರಿವನು ಅಂತ. ಒಳ್ಳೆ ನೀಲಿ ಕಪ್ಪು ಬಣ್ಣದಲ್ಲಿದ್ದಾನೆ, ಮತ್ತೆ ಶಂಖಚಕ್ರ ಗದಾಪದ್ಮಗಳನ್ನ ಹಿಡ್ಕೊಂಡಿದ್ದಾನೆ, ತುಂಬಾ ಸುಂದರನಾಗಿದ್ದಾನೆ, ಯಾರಿವನು ಅಂತ ಮಗು ಆಶ್ಚರ್ಯ ಪಡ್ತಿರುತ್ತೆ. ಆಮೇಲೆ ಮಗು ಹುಟ್ಟಿದ್ಮೇಲೆ ಎಲ್ಲಾ ಕಡೆ ಪರೀಕ್ಷೆ ಮಾಡ್ತಾ ಇರುತ್ತೆ. ನಾನು ಗರ್ಭದಲ್ಲಿದ್ದಾಗ ನೋಡಿದ ವ್ಯಕ್ತಿ ಯಾರು ಅಂತ ಕಣ್ಬಿಟ್ಕೊಂಡು ನೋಡ್ತಾ ಇರುತ್ತೆ ಎಲ್ಲರನ್ನು. ಹಾಗಾಗಿ ಅವನಿಗೆ ಪರೀಕ್ಷಿತ್ ಅಂತ ಹೆಸರು ಬರುತ್ತೆ ಅಂತ ಭಾಗವತದಲ್ಲಿ ಆ ತರ ಬರುತ್ತೆ ಕಾರಣ. ಮತ್ತೆ ಅವನ್ನ ವಿಷ್ಣು ಕಾಪಾಡ್ದ, ಅಂದ್ರೆ ಕೃಷ್ಣ ಅಥವಾ ವಿಷ್ಣು ಕಾಪಾಡಿದ್ರಿಂದ ಅವನಿಗೆ ವಿಷ್ಣು ರಾತ ಅಂತಾನು ಹೆಸರು ಬರುತ್ತೆ ಪರೀಕ್ಷಿತ್ಗೆ. ಈಗ ಬೇರೆ ಬೇರೆ ತರ ಕಾರಣಗಳು ಕೊಡ್ತಾರೆ, ಬೇರೆ ಬೇರೆ ಗ್ರಂಥಗಳಲ್ಲಿ ಬೇರೆ ಬೇರೆ ತರ ಬರುತ್ತೆ. ಅವೆಲ್ಲ ಒಂಥರ ಸ್ವಾರಸ್ಯಕ್ಕೋಸ್ಕರ ನಾವು ತಗೋಬೇಕು. ಹೀಗೆ ಪರೀಕ್ಷಿತ್ತು ಈ ತರ ಹುಟ್ಟುತ್ತಾನೆ. ಮತ್ತೆ ಪಾಂಡವ್ರಿಗೆ ವಯಸ್ಸ ಆಗ್ತಾ ಹೋಗುತ್ತೆ.
ವಯಸ್ಸಾದ್ಮೇಲೆ ಅವ್ರು ಏನು ಮಾಡ್ತಾರೆ, ಈ ಪರೀಕ್ಷಿತ್ ದೊಡ್ಡವನಾಗಿರ್ತಾನೆ, ಅವನಿಗೆ ಪಟ್ಟಾಭಿಷೇಕ ಮಾಡಿ ಕೃಪಾಚಾರ್ಯರು, ಅವರು ಗುರುಗಳಾಗಿದ್ರಲ್ಲ ಮೊದಲು, ಆ ಕೃಪಾಚಾರ್ಯರನ್ನೇ ಗುರುಗಳನ್ನಾಗಿ ನೇಮಿಸಿ ಪಾಂಡವರೆಲ್ಲರೂ ಹೊರಟುಬಿಡ್ತಾರೆ. ನಾವಿನ್ನು ತೀರ್ಥಯಾತ್ರೆ ಮಾಡಿಕೊಂಡು ಹಾಗೆ ಸ್ವರ್ಗಕ್ಕೆ ಹೊರಟೋಗೋಣ ಅಂತ. ಅದಕ್ಕೆ ಮಹಾಪ್ರಸ್ಥಾನ ಅಂತ ಕರೀತಾರೆ. ಹಾಗೆ ಅವರು 5 ಜನನು ದ್ರೌಪದಿ ಜೊತೆ ಹೊರಟುಬಿಡ್ತಾರೆ. ಹೀಗೆ ಪರೀಕ್ಷಿತ್ತು ರಾಜ ಆಗ್ತಾನೆ. ಪರೀಕ್ಷಿತ್ತು ರಾಜ ಆದ್ಮೇಲೆ ಅವನು ತುಂಬಾ ಧರ್ಮದಿಂದ ರಾಜ್ಯವನ್ನ ಆಳ್ತಾನೆ. ಮತ್ತೆ ಪ್ರಜೆಗಳನ್ನೆಲ್ಲ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾನೆ. ಎಲ್ಲ ಅವರವರ ಕೆಲಸಗಳನ್ನ ಸರಿಯಾಗಿ ಮಾಡೋ ತರ ನೋಡ್ಕೊಳ್ತಾನೆ. ಎಲ್ಲೂ ಯಾವ ತರ ತೊಂದರೆನೋ ಆಗದೆ ಇರೋ ತರ ನೋಡ್ಕೊಳ್ತಾನೆ. ಈ ತರ ತುಂಬಾ ಒಳ್ಳೆ ರಾಜ ಆಗಿರ್ತಾನೆ ಪರೀಕ್ಷಿತ್ತು. ಹೀಗಿರ್ಬೇಕಾದ್ರೆ ಅವನಿಗೊಂದು ಸುದ್ದಿ ಬರುತ್ತೆ. ಏನಪ್ಪಾ ಅಂದ್ರೆ, ಕೆಲವು ಋಷಿಗಳು ಬಂದು ಹೇಳ್ತಾರೆ, ಈ ಕಲಿಪುರುಷ ಅನ್ನೋನು ಬಂದ್ಬಿಟ್ಟಿದ್ದಾನೆ ನಮ್ಮ ರಾಜ್ಯಕ್ಕೆ ಈಗ ಅಂತ. ಏನು ಈ ಕಲಿಪುರುಷ ಅಂದ್ರೆ, ಈಗ ಯುಗಗಳಿವೆಯಲ್ಲ, 4 ಯುಗಗಳು, ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗ. ಈ 4 ಒಂದು ಸೈಕಲ್ ತರ ಹೋಗ್ತಾ ಇರುತ್ತೆ, ಒಂದಾದ್ಮೇಲೆ ಒಂದು. ಅದರಲ್ಲಿ ಕೊನೆಯದು ಕಲಿಯುಗ. ಇವಾಗ ನಾವಿರೋದು ಕಲಿಯುಗದಲ್ಲೇ. ಈ ಒಂದೊಂದು ಯುಗಕ್ಕೂ ಒಬ್ಬೊಬ್ಬ ಪುರುಷ ಅಂತ ಇರ್ತಾನೆ. ಇದನ್ನ ಒಂಥರ ಸಿಂಬಾಲಿಕ್ ಆಗು ತಗೋಬಹುದು. ಅಂದ್ರೆ ಒಂದು ಹೇಗೆ ಒಂಥರ ಲಕ್ಷಣವಾಗಿ ಚಿಹ್ನೆ ತರ ಒಂದು ಸಿಂಬಲ್ ಅಂತ ಹೇಳ್ತೀವಿ. ಪುರಾಣಗಳಲ್ಲಿ ಸಾಮಾನ್ಯವಾಗಿ ಕೆಲವು ಕಥೆಗಳು ಹಾಗಾಗಿ ತಗೊಳಕ್ಕಾಗಲ್ಲ, ಸಿಂಬಲ್ ತರನು ತಗೋಬಹುದು. ಸೊ ಈ ಕಲಿಪುರುಷ ಬಂದ ಅಂತ ಪರೀಕ್ಷಿತ್ಗೆ ಕೆಲವು ಋಷಿಗಳು ಹೇಳ್ತಾರೆ. ಅಂದ್ರೆ ಎಲ್ಲ ಕೆಲವು ಕೆಡಕುಗಳಾಗ್ತಾ ಇವೆ ಅಂತಾನು ತಗೋಬಹುದು ನಾವು. ಹೌದಾ, ಅಯ್ಯಯ್ಯೋ ಇವನ್ ಯಾಕೆ ಬಂದ ಈ ಕಲಿಪುರುಷ ಪಾಪಿಷ್ಠ ಅಂದ್ಬಿಟ್ಟು, ಇರ್ಲಿ ನಾನು ಅವನನ್ನ ಸೋಲಿಸಿ ಇಲ್ಲಿಂದ ಓಡಿಸ್ತೀನಿ ಅಂತ ಪರೀಕ್ಷಿತ್ತು ಬಿಲ್ಲು ಬಾಣ ಎಲ್ಲ ತಗೊಂಡು ರಥ ಹತ್ಕೊಂಡು ಹೊರಡ್ತಾನೆ. ಹಾಗೆ ಅವನು ಹೊರಟಾಗ ದಾರಿನಲ್ಲಿ ನೋಡ್ತಾನೆ, ಒಂದು ಎತ್ತು ಮತ್ತೆ ಒಂದು ಹಸು ಎರಡೂ ಇರುತ್ತವೆ ಅಲ್ಲಿ ದಾರಿನಲ್ಲಿ. ಎತ್ತು ಪಾಪ ಒಂದೇ ಕಾಲಲ್ಲಿ ನಿಂತಿರುತ್ತೆ, ಇನ್ 3 ಕಾಲಗಳು ಇರಲ್ಲ ಅದಕ್ಕೆ. ಅದು ಅಳ್ತಿರುತ್ತೆ. ಮತ್ತೆ ಹಸು ಕೂಡ ಕೂತ್ಕೊಂಡು ಅಳ್ತಾ ಇರುತ್ತೆ. ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ, ಒಬ್ಬ ಮನುಷ್ಯ. ಅವನು ರಾಜನ್ ತರ ವೇಷ ಹಾಕೊಂಡು ಒಂದು ದೊಡ್ಡ ಕೋಲ್ ತಗೊಂಡು ಹೊಡಿತಾ ಇರ್ತಾನೆ. ಈ ಎತ್ತಿಗೆ ಜೋರಾಗಿ ಹೊಡಿತಿರ್ತಾನೆ. ಆ ಎತ್ತು ಈ ಹಸುನ್ ಕೇಳ್ತಾ ಇರುತ್ತೆ, ಯಾಕಮ್ಮ ಅಳ್ತಿದ್ಯಾ, ಏನಾಯ್ತು, ಹಾಗೆ ಹೀಗೆ ಅಂತೆಲ್ಲ ಕೇಳ್ತಾ ಇರುತ್ತೆ ಎತ್ತು. ಅವಾಗ ಹಸು ಹೇಳ್ತಾ ಇರುತ್ತೆ, ನಿನಗೆ ಗೊತ್ತಿಲ್ಲದೆ ಇರೋದು ಏನಪ್ಪ ಇದೆ, ನಿನಗೆಲ್ಲ ಗೊತ್ತಿದೆ. ಇಷ್ಟು ಕಾಲ ಶ್ರೀಕೃಷ್ಣ ಇದ್ದ ನನ್ನಲ್ಲಿ, ಅವನು ಇವಾಗ ಹೊರಟೋದ್ನಲ್ಲ ವಾಪಸ್ಸು ವೈಕುಂಠಕ್ಕೆ. ಎಲ್ಲ ದುಷ್ಟರೆಲ್ಲ ಜಾಸ್ತಿ ಆಗ್ತಾ ಬಂದ್ರು ಈಗ, ಅದಕ್ಕೆ ನಾನು ಅಳ್ತಾ ಇದ್ದೀನಿ. ಇನ್ನು ಮುಂದೆ ಎಲ್ಲ ಕೆಟ್ಟವರು ರಾಜರ ತರ ವೇಷ ಹಾಕೊಂಡು ಆಳ್ತಾರೆ, ಅದಕ್ಕೆ ನನಗೆ ತುಂಬಾ ಅಳು ಬರ್ತಿದೆ ಅಂತ ಹಸು ಹೇಳುತ್ತೆ. ಆವಾಗ ಈ ರಾಜ ಬರ್ತಾನೆ. ಅಷ್ಟೊತ್ತಿಗೆ ಬಂದವನೇ ನೋಡ್ತಾನೆ, ಇವನು ಯಾವನೋ ಜೋರಾಗಿ ದೊಣ್ಣೆ ತಗೊಂಡು ಹೊಡಿತಾ ಇರ್ತಾನೆ. ಈ ಎತ್ತಿಗೂ ಹೊಡಿತಿರ್ತಾನೆ, ಹಸುಗೂ ಹೊಡಿತಿರ್ತಾನೆ, ಆಮೇಲೆ ಕಾಲಲ್ಲಿ ಒದಿತಾ ಇರ್ತಾನೆ ಅವಾಗವಾಗ. ಅವನು ನೋಡ್ಬಿಟ್ಟು ಈ ರಾಜ ಬೈತಾನೆ, ಯಾರೋ ನೀನು, ಯಾಕೆ ಹಿಂಗೆ ಪಾಪ ಈ ಪ್ರಾಣಿಗಳನ್ನ ಹೊಡಿತಾ ಇದೆಯಾ, ಪಾಪ ಅವುಗಳಿಗೆ ಶಕ್ತಿ ಇಲ್ಲ, ಪಾಪ ವೀಕ್ ಆಗಿ ಕೂತಿವೆ, ನೀನ್ ನೋಡಿದ್ರೆ ಹಿಂಗೆ ಹೊಡಿತಿದ್ದಲ್ಲ, ಯಾರು ನೀನು, ಯಾಕೆ ಇಲ್ಲಿ ಬಂದೆ ಅಂತೆಲ್ಲ ಬೈತಾನೆ. ಆಮೇಲೆ ಎತ್ತು ಮತ್ತೆ ಹಸುಗಳ ಕಡೆ ತಿರುಗಿ, ನೀವು ಯಾರಪ್ಪ, ಯಾಕೆ ಹಿಂಗೆ ಆಗ್ಬಿಟ್ಟಿದ್ದೀರಾ, ನಿನಗೆ ಯಾಕೆ ಒಂದೇ ಒಂದು ಕಾಲಿದೆ, ನೀನ್ ಯಾಕೆ ಅಳ್ತಿದ್ಯಾ ಅಂತೆಲ್ಲ ಇಬ್ರು ಕೇಳ್ತಾನೆ, ಈ ಎತ್ತು ಮತ್ತೆ ಹಸುನ. ಅವಾಗ ಎತ್ತು ಹೇಳುತ್ತೆ, ಯಾಕೆ ಹಿಂಗಾಗಿದೆ ನಮಗೆ ಗೊತ್ತಿಲ್ಲ, ಕೆಲವ್ರು ಏನ್ ಹೇಳ್ತಾರೆ, ನಮ್ಗೆ ಏನಾದ್ರೂ ತೊಂದರೆ ಆದ್ರೆ ಅದಕ್ಕೆ ನಾವೇ ಕಾರಣ ಅಂತ, ನಮ್ ತಪ್ಪಿಂದಾನೇ ಆಯ್ತು ಅಂತ ಕೆಲವ್ರು ಹೇಳ್ತಾರೆ. ಇನ್ ಕೆಲವರು ಇದಕ್ಕೆಲ್ಲ ದೈವ ಕಾರಣ ಅಂತ ಹೇಳ್ತಾರೆ. ಅಂದ್ರೆ ವಿಧಿ, ಫೇಟ್ ಅಂತೀವಲ್ಲ, ವಿಧಿ ಅಥವಾ ದೈವ, ಅದು ಕಾರಣ ಅಂತ ಹೇಳ್ತಾರೆ. ಇನ್ ಕೆಲವರು ನಾವು ಹಿಂದೆ ಮಾಡಿರೋ ಕರ್ಮಗಳು ಕಾರಣ ಅಂತ ಹೇಳ್ತಾರೆ. ಒಟ್ನಲ್ಲಿ ಏನು ಅಂತ ಗೊತ್ತಿಲ್ಲ, ಹಿಂಗಾಗಿದೆ, ನನಗೂ ಈ ಹಸುಗೂ ಈ ತರ ಒಂದು ದುರ್ಗತಿ ಬಂದಿದೆ ಅಂತ ಹೇಳುತ್ತೆ ಎತ್ತು. ಅವಾಗ ಇವನು ಪರೀಕ್ಷಿತ್ ಹೇಳ್ತಾನೆ, ಇರ್ಲಿ, ಅದು ಯಾರಾಗ್ಲಿ, ನಿನ್ಗೆ ಯಾರು ತೊಂದರೆ ಕೊಡ್ತಿದ್ದಾರೋ, ಅವ್ನ ದೇವತೆ ಆಗ್ಲಿ ಯಾರೇ ಆಗ್ಲಿ, ಅವನನ್ನ ನಾನು ಸುಮ್ಮನೆ ಬಿಡಲ್ಲ, ಮುಗಿಸ್ಬಿಡ್ತೀನಿ. ನನಗೆ ಗೊತ್ತಾಗ್ತಾ ಇದೆ, ನೀನ್ ಬೇರೆ ಯಾರು ಅಲ್ಲ, ಧರ್ಮಪುರುಷ ನೀನು, ಮತ್ತೆ ಈ ಹಸು ಬೇರೆ ಯಾರು ಅಲ್ಲ, ಸಾಕ್ಷಾತ್ ಭೂದೇವಿ. ನನಗೆ ಗೊತ್ತಾಯ್ತು ಇವಾಗ, ನೀವು ಮಾತಾಡೋ ರೀತಿಯಲ್ಲೇ ನನಗೆ ಗೊತ್ತಾಯ್ತು. ಈ ಧರ್ಮಪುರುಷ ಅಂದ್ರೆ ಧರ್ಮ, ಅಂದ್ರೆ ಸತ್ಯ ಧರ್ಮ ಇವೆಲ್ಲ ಇದೆಯಲ್ಲ, ಅದಕ್ಕೊಂದು ಪುರುಷ ಅಂತ ಇಲ್ಲಿ ಸಿಂಬಾಲಿಕ್ ಆಗಿ ತೋರಿಸಿದ್ದಾರೆ. ಆಮೇಲೆ ಈ ಪರೀಕ್ಷಿತ್ ಹೇಳ್ತಾನೆ, ಅಯ್ಯ ಧರ್ಮಪುರುಷ, ನಿನಗೆ ಮುಂಚೆ ಎಲ್ಲ 4 ಕಾಲು ಇರ್ತಾ ಇತ್ತು, ಕೃತಿಯುಗದಲ್ಲಿ 4 ಕಾಲಿತ್ತು, ಈಗ ಬರ್ತಾ 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 ಅದು 1 ಕಾಲು ಆಗ್ಬಿಟ್ಟಿದೆ. ಅಂದ್ರೆ ಅರ್ಥ ಏನು ಅಂದ್ರೆ, ಈ ಧರ್ಮಕ್ಕೆ ಮೊದಲು 4 ಪಾದ ಇರುತ್ತೆ ಅಂತ, ಅದು ಒಂದೊಂದು ಯುಗದಲ್ಲೂ ಒಂದೊಂದು ಪಾದ ಕಡಿಮೆ ಆಗಿ ಕಲಿಯುಗದಲ್ಲಿ ಒಂದೇ ಪಾದ ಇರುತ್ತೆ ಅಂತ ಅರ್ಥ ಅದು. ಅವಾಗ ಅವನು ಹೇಳ್ತಾನೆ ಪರೀಕ್ಷಿತ್ತು, ಈ 4 ಪಾದಗಳು ಯಾವ್ಯಾವ್ದಪ್ಪ ಅಂದ್ರೆ, ತಪಸ್ಸು, ಸತ್ಯ, ದಯೆ ಮತ್ತೆ
ಶುಚಿತ್ವ ಅಂದರೆ ಕ್ಲೀನ್ಲಿನೆಸ್. ಈ 4 ಧರ್ಮದ ಪಾದಗಳು. ಇವೆಲ್ಲ ಇದ್ರೆ ಧರ್ಮ ಇರುತ್ತೆ ಅಂತ. ಏನೇನು ಅಂದರೆ ಇದು ತಪಸ್ಸು, ಮತ್ತು ದಯೆ ಅಂದರೆ ಕರುಣೆ, ಬೇರೆ ಪ್ರಾಣಿಗಳು, ಪಕ್ಷಿಗಳು, ಮನುಷ್ಯರು ಎಲ್ಲರ ಮೇಲೂ ನಾವು ದಯೆ ತೋರಿಸ್ಬೇಕು, ಅದು. ಮತ್ತು ಈ ಶೌಚ ಅಂದರೆ ಕ್ಲೀನ್ಲಿನೆಸ್ಸು. ಆಮೇಲೆ ಸತ್ಯ ಅಂದರೆ ಟ್ರೂತ್, ಸತ್ಯ ಹೇಳೋದು. ಸೊ ತಪಸ್ಸು, ಸತ್ಯ, ಮತ್ತು ಇದು ಏನು ಶೌಚ, ಆಮೇಲೆ ಇನ್ನೊಂದು ಯಾವುದು, ತಪಸ್ಸು, ಸತ್ಯ, ಶೌಚ, ದಯೆ. ಈ 4 ಇರುವಂಥದ್ದು. ಹಾಂ, ಈ 4 ಇತ್ತು. ಈಗ ಬರೀ ಸತ್ಯ ಒಂದಿದೆ ಅಷ್ಟೇ. ಇನ್ನು ಮಿಕ್ಕಿದ 3 ಪಾದಗಳು ಮುರಿದೋಗಿವೆ. ಹಾಗಾಗಿ ಒಂಟಿ ಕಾಲಲ್ಲಿ ಪಾಪ ನೀನು ನಿಂತ್ಕೊಂಡು ಕಷ್ಟಪಡ್ತಿದ್ಯಾ. ಮತ್ತೆ ಈ ಭೂದೇವಿ ಪಾಪ ಅಳ್ತಾ ಇದ್ದಾಳೆ. ಇಷ್ಟು ದಿನ ಶ್ರೀಕೃಷ್ಣ ಪರಮಾತ್ಮ ಬಂದು ದುಷ್ಟರನ್ನೆಲ್ಲ ಕೊಂದು ಒಳ್ಳೆಯವ್ರನ್ನೆಲ್ಲ ಕಾಪಾಡ್ತಾ ಇದ್ದ, ಶಿಷ್ಟರನ್ನೆಲ್ಲ ಕಾಪಾಡ್ತಾ ಇದ್ದ. ಅವನು ಇವಾಗ ವಾಪಸ್ ಹೋಗ್ಬಿಟ್ಟಿದ್ದಾನೆ ವೈಕುಂಠಕ್ಕೆ, ಅದಕ್ಕೆ ಅಳ್ತಾ ಇದೆ ಅಂತ ನನಗೆ ಗೊತ್ತಾಯ್ತೀಗ. ಹಾಗಾಗಿ ನಾನಿವಾಗ ಈ ಮನುಷ್ಯ ಯಾವನೋ ನಿನ್ನ ಹೊಡಿತಿದ್ದಾನಲ್ಲ, ಇವನು ಬೇರೆ ಯಾರೂ ಅಲ್ಲ, ಕಲಿಪುರುಷ ಅಂತಲೂ ಗೊತ್ತಾಯ್ತು ನನಗೀಗ. ನಾನು ಇವನನ್ನು ಸುಮ್ಮನೆ ಬಿಡಲ್ಲ, ಇವನನ್ನು ಕೊಂದಾಕ್ಬಿಡ್ತೀನಿ ಅಂದ್ಬಿಟ್ಟು ಕತ್ತಿ ಎತ್ಬಿಟ್ಟ ಆ ಕಲಿಪುರುಷನನ್ನು ಕೊಲ್ಲಕ್ಕೆ. ಆಗ ಕಲಿಪುರುಷ ತಕ್ಷಣ ಅವನ ಕಾಲಕ್ಕೆ ಬಿದ್ದು, ಅಯ್ಯೋ ತಪ್ಪಾಯಿತು, ನಿನ್ನ ಪ್ರಭಾವ ಏನು ಅಂತ ಗೊತ್ತಾಗ್ಲಿಲ್ಲ ನನಗೆ, ದಯವಿಟ್ಟು ನನ್ನನ್ನು ಬಿಟ್ಬಿಡು ಅಂತ ಇವನು ಕಲಿಪುರುಷ ಬೇಡ್ಕೊಂಡ. ಆವಾಗ ಪರೀಕ್ಷಿತ್ ಹೇಳ್ದ, ನೋಡು, ನೀನು ನಮ್ಮ ರಾಜ್ಯದಲ್ಲಿ ಇರಬಾರ್ದು, ನಮ್ಮ ದೇಶದಲ್ಲೇ ಇರಬಾರ್ದು, ನೀನು ಇಲ್ಲಿಂದ ಮೊದಲು ಹೊಟ್ಟೋಗಿ ಇಲ್ಲಿಂದ ಆಚೆಗೆ. ಇದು ಯಜ್ಞಗಳೆಲ್ಲ ಮಾಡುವಂತಹ ದೇಶ, ಪವಿತ್ರವಾದ ದೇಶ, ಇಲ್ಲಿ ಇರ್ಕೂಡ್ದು ಅಂತ ರಾಜ ಅವನಿಗೆ ಆಜ್ಞೆ ಮಾಡ್ದ. ಅವಾಗ ಇವನು ಕಲಿಪುರುಷ ಹೇಳ್ದ, ಹೌದು, ಆದರೆ ನಾನು ಎಲ್ಲಿ ಹೋದ್ರೂ ನಿನ್ನ ಜ್ಞಾಪಕನೇ ಬರ್ತಾ ಇರುತ್ತೆ. ನೀನು ಬಿಲ್ಲು ಬಾಣ ಇಟ್ಕೊಂಡಿರೋದು ನೆನೆಸ್ಕೊಂಡ್ರೆ ಭಯ ಆಗುತ್ತೆ ನನಗೆ. ಎಲ್ಲೋದ್ರೂ ಅದೇ ನನ್ನ ತಲೆಯಲ್ಲಿ ಬರ್ತಾ ಇರುತ್ತೆ. ನಾನು ಎಲ್ಲಿಗೆ ಹೋಗ್ಲಿ? ಹಾಗಾಗಿ ನನಗೆ ಯಾವ್ದಾದ್ರು ಜಾಗ ನೀನೇ ಮಾಡ್ಕೊಟ್ಬಿಡು, ಅಲ್ಲಿಗೆ ಹೋಗ್ಬಿಡ್ತೀನಿ ನಾನು. ದಯವಿಟ್ಟು ಯಾವ್ದಾದ್ರು ಜಾಗ ನೀನೇ ಮಾಡ್ಕೊಟ್ಬಿಡು ಅಂತ ಇವನು ಕಲಿಪುರುಷ ಕೇಳ್ತಾನೆ. ಆಗ ಇವನು ಪರೀಕ್ಷಿತ್ತು, ಹೌದಾ ಸರಿ, ನಾನು 4 ಜಾಗ ಮಾಡ್ಕೊಡ್ತೀನಿ, ಆ 4 ಜಾಗದಲ್ಲಿ ಇರ್ಬೇಕು ನೀನು ಅಷ್ಟೇ. ಯಾವ್ಯಾವುದಪ್ಪ ಅಂದರೆ ಜೂಜಾಡೋದು, ಅಂದರೆ ಈ ಪಣ ಇಟ್ಬಿಟ್ಟು ಜೂಜಾಡ್ತೀವಲ್ಲ ಅದು ಒಂದು. 2ನೇದು ಮದ್ಯಪಾನ ಅಂದರೆ ಹೆಂಡ ಕುಡಿಯೋದು. ಮತ್ತು 3ನೇದು ನಮ್ಮ ಹೆಂಡತಿ ಅಲ್ಲದೆ ಬೇರೆ ಹೆಂಗಸ್ರ ಹತ್ರ ಹೋಗೋವಂಥದ್ದು. ಈ ಥರ ಅದೊಂದು ಕಾರ್ಯ, ಈ ಒಂದು ಕೆಲಸದಲ್ಲಿ ನೀನು ಇರಬೇಕು ಅಂತ. ಮತ್ತು ಇನ್ನು 4ನೇದು ಹಿಂಸೆ ಮಾಡೋವಂಥದ್ದು, ಪ್ರಾಣಿ ಹಿಂಸೆ ಅಥವಾ ಮನುಷ್ಯರು ಹಿಂಸೆ ಮಾಡೋವಂಥದ್ದು. ಯಾರಿಗೂ ಹಿಂಸೆ ಮಾಡಬಾರ್ದು ಆ ಥರ. ಸೊ ಈ 4 ಜಾಗಗಳಲ್ಲಿ ನೀನು ಇರಬೇಕು. ಈ 4 ಜಾಗ ಬಿಟ್ಟು ಬೇರೆ ಕಡೆ ಬರಬೇಡ ಅಂತ ಅವನಿಗೆ ಜಾಗಗಳನ್ನು ಮಾಡಿಕೊಟ್ಟ ಇವನು ಪರೀಕ್ಷಿತ್ತು. ಈ 4 ಜಾಗಗಳ ವಿಶೇಷ ಏನು ಅಂದರೆ, ಈ ಜೂಜಾಡಿದ್ರೆ ಏನಾಗುತ್ತೆ, ಅಲ್ಲಿ ಸತ್ಯ ಹೊರಟೋಗುತ್ತೆ. ಯಾಕೆ ಅಂದರೆ ನಾವು ಮೋಸದಿಂದ ಗೆಲ್ಲಕ್ಕೆ ಟ್ರೈ ಮಾಡ್ತೀವಿ ಜೂಜಾಡಿದಾಗ, ಹಾಗಾಗಿ ಸತ್ಯ ನಾಶ ಆಗುತ್ತಲ್ಲಿ. ಆಮೇಲೆ ಇನ್ನು ಬೇರೆ ಹೆಂಗಸರ ಹತ್ರ ಹೋದರೆ ಏನಾಗುತ್ತೆ, ಕಾಮ ಜಾಸ್ತಿ ಆಗುತ್ತೆ. ಕಾಮ ಅಥವಾ ಆಸೆ ಕಂಟ್ರೋಲಲ್ಲಿ ಇರಬೇಕು. ತುಂಬ ಆಗ್ಬಿಟ್ರೆ ನಮಗೆ ಕಷ್ಟ ಆಗುತ್ತದೆ, ಆ ಥರ ಆಗುತ್ತೆ. ಮತ್ತು ಇನ್ನು 3ನೇದು ಯಾವುದು, ಈ ಮದ್ಯಪಾನ ಮಾಡಿದಾಗ ಏನಾಗುತ್ತೆ, ಮದ ಜಾಸ್ತಿ ಆಗುತ್ತೆ, ಅಂದರೆ ಇಂಟಾಕ್ಸಿಕೇಶನ್. ಈ ಮದ ಜಾಸ್ತಿ ಆಗ್ಬಿಟ್ರೆ ನಮಗೆ ವಿವೇಕ ಹೊರಟೋಗುತ್ತೆ, ಅಂದರೆ ಬುದ್ಧಿ ಹೋಗಿ ಎಲ್ಲ ತಪ್ಪುಗಳನ್ನು ಮಾಡೋಕ್ಕೆ ಶುರು ಮಾಡ್ತೀವಿ. ಸೊ ಈ ಹೆಂಡ ಕುಡಿಯೋದು ತುಂಬ ತಪ್ಪು, ಅದೊಂದು. ಮತ್ತು ಇನ್ನು ಕೊನೆಯದು ಯಾವುದು, ಹಿಂಸೆ ಮಾಡಿದಾಗ ಏನಾಗುತ್ತೆ, ನಮಗೆ ದಯೆ ದಾಕ್ಷಿಣ್ಯ ಎಲ್ಲ ಹೊರಟೋಗುತ್ತೆ. ಸೊ ಕ್ರೂರಿಗಳಾಗ್ಬಿಡ್ತೀವಿ ನಾವು ಹಿಂಸೆ ಮಾಡಿದ್ರೆ. ಹಾಗಾಗಿ ಈ 4 ಜಾಗಗಳಲ್ಲಿ ಕಲಿ ಇರೋ ಹಾಗೆ ಮಾಡ್ದ ಇವನು ಪರೀಕ್ಷಿತ್ತು. ಹಾಗಾಗಿ ನಾವು ಇದರ ಅರ್ಥ ಏನಪ್ಪ ಅಂದರೆ, ನಾವು ಈ 4ನ್ನ ಬಿಡಬೇಕು ಅಂತ ಅಷ್ಟೇ, ಸಿಂಪಲ್. ಆಮೇಲೆ ಈ ಕಲಿ ಇಲ್ಲ ನನಗೆ 4 ಜಾಗ ಸಾಕಾಗಲ್ಲ, ಇನ್ನೂ ಬೇಕು ನನಗೆ ಅಂತ ಕಲಿ ಇನ್ನೂ ಯಾವ್ದಾರ ಜಾಗ ಕೊಡೋಣ. ಅವಾಗ ನೀನು ಪರೀಕ್ಷಿತ್ತು, ಹೌದಾ ಸರಿ, ಹಾಗಾದ್ರೆ ಚಿನ್ನದಲ್ಲೂ ಇರೋ ನೀನು ಹೋಗು ಅಂತ ಅದೊಂದು ಜಾಗ ಕೊಟ್ಬಿಟ್ಟ. ಅಂದರೆ ಈ ಚಿನ್ನ ತಪ್ಪು ಕೆಟ್ಟದು ಅಂತಲ್ಲ, ಆದರೆ ಮೋಸದಿಂದ ಮತ್ತು ಕಳ್ತನದಿಂದ ಚಿನ್ನ ಶೇಖರಿಸಿದ್ರೆ, ತುಂಬ ಮಾಡ್ತಾ ಹೋದ್ರೆ ಅಲ್ಲೂ ಕಲಿ ಸೇರಿಕೊಳ್ತಾನೆ ಅಂತ ಒಂದು ಅರ್ಥ. ತಪ್ಪು ದಾರಿಲಿ ನಾವು ದುಡ್ಡು ಮಾಡಬಾರ್ದು ಅಥವಾ ಚಿನ್ನನ ಕಲೆಕ್ಟ್ ಮಾಡಬಾರ್ದು ಅಂತ ಅರ್ಥ ಅಷ್ಟೇ. ಒಟ್ಟಿನಲ್ಲಿ ಹೀಗೆ ಈ 5 ಜಾಗಗಳನ್ನು ಮಾಡಿಕೊಟ್ಟ ಕಲಿಪುರುಷನಿಗೆ. ಆಮೇಲೆ ಅಲ್ಲಿಂದ ಓಡಿಸ್ಬಿಟ್ಟ ಕಲಿನ. ಆಮೇಲೆ ಏನು ಮಾಡ್ದ, ಈ ಪರೀಕ್ಷಿತ್ತು ಆ ಎತ್ತಿಗೆ 3 ಕಾಲುಗಳನ್ನು ಜೋಡಿಸ್ಬಿಟ್ಟು 4 ಕಾಲು ಮಾಡಿ, ಇನ್ನು ನೀನು ನೆಮ್ಮದಿಯಾಗಿರಪ್ಪ ಅಂದ್ಬಿಟ್ಟು ಪರೀಕ್ಷಿತ್ ರಾಜ ವಾಪಸ್ ಬಂದ ಅರಮನೆಗೆ. ಇದು ಒಂದು ಚಿಕ್ಕ ಕಥೆ, ಇದು ಪರೀಕ್ಷಿತ್ದು ಒಂಥರ ಸಿಂಬಾಲಿಕ್ ಕಥೆ ಅಂತ ಹೇಳ್ಬೋದು. ಅಂದರೆ ಇದರ ಅರ್ಥ ಏನು ಅಂದರೆ, ಒಬ್ಬ ರಾಜ ಆದವನು ಹೇಗಾದರೂ ಮಾಡಿ ಧರ್ಮನ ಸ್ಥಾಪಿಸ್ಬೇಕು ಅಂತ. ರಾಜನ ಕೆಲಸ ಏನು ಅಂದರೆ, ಆದಷ್ಟು ಈ ಊರು ಅಥವಾ ದೇಶ ಧರ್ಮದಿಂದ ಇರಬೇಕು, ಅದಕ್ಕೆ ಪ್ರಯತ್ನ ಪಡ್ಬೇಕು ರಾಜ. ಅವಾಗ ಧರ್ಮ ಹೋಗ್ತಿರುತ್ತೆ, ಈ ಥರ ಎಲ್ಲ ಆಗ್ಬಿಟ್ಟು ಸಮಸ್ಯೆಗಳಾಗಿ. ಅದನ್ನ ಮತ್ತೆ ಅವನು ರಾಜ ಅದನ್ನು ರೀಇನ್ಸ್ಟಿಟ್ಯೂಟ್ ಮಾಡಬೇಕು. ಅಂದರೆ ಯಾರು ಕೆಟ್ಟವರಿದ್ದಾರೆ ಅವ್ರಿಗೆ ದಂಡನೆ ಕೊಟ್ಟು, ಅಂದರೆ ಶಿಕ್ಷೆ ಕೊಟ್ಟು ಧರ್ಮವನ್ನು ಮತ್ತೆ ಸ್ಥಾಪಿಸ್ಬೇಕು. ಅಯ್ಯೋ ನನ್ನ ಕೈಲಿ ಆಗಲ್ಲ ಅಂತ ಸೋಮಾರಿ ಥರ ಕೂತ್ಬಿಟ್ರೆ ಅಧರ್ಮ ಜಾಸ್ತಿ ಆಗ್ತಾ ಹೋಗಿ ಒಳ್ಳೆಯವ್ರಿಗೆಲ್ಲ ತೊಂದರೆ ಆಗ್ತಾ ಹೋಗುತ್ತೆ. ಅದನ್ನ ಈ ಕಥೆ ತೋರಿಸುತ್ತೆ ಅಷ್ಟೆ.
ಹೀಗೆ ಪುರಾಣಗಳಲ್ಲಿ ಈ ಕಥೆಗಳ ಮೂಲಕ ಕೆಲವು ನೀತಿಗಳನ್ನ ಹೇಳಕ್ಕೆ ಪ್ರಯತ್ನಿಸಿದಾಗ ಕೆಲವೊಂದು ವಿಚಿತ್ರ ಅನ್ಸುತ್ತೆ ನಮಗೆ. ಅದೇಂಗ್ ಧರ್ಮ ಹೆಂಗ್ ಎತ್ತಿನ ರೂಪದಲ್ಲಿ ಬರಕ್ ಸಾಧ್ಯ, ಈ ಭೂದೇವಿ ಹೆಂಗ್ ಹಸು ರೂಪದಲ್ಲಿ ಬರಕ್ ಸಾಧ್ಯ, ಈ ತರ ಎಲ್ಲ ಅನ್ಕೋಬಹುದು ನಾವು. ಅಂತ ಕಡೆ ಎಲ್ಲ ನಾವು ಅದನ್ನ ಸಿಂಬಾಲಿಕ್ ಅರ್ಥ ಆಗಿ ತಗೊಂಡು ನಾವು ನೀತಿಯನ್ನ ತಿಳ್ಕೋಬೇಕು, ಅದೇ ತಾತ್ಪರ್ಯ ಇಲ್ಲಿ. ಸರಿ, ಇದಾದ್ಮೇಲೆ ಇದರ ಅರ್ಥ ಇಷ್ಟೇ, ಪರೀಕ್ಷಿತ್ತು ಅವನ ರಾಜ್ಯದಲ್ಲಿ ಆದಷ್ಟು ಸತ್ಯ ಧರ್ಮ ನ್ಯಾಯ ನೀತಿ ಎಲ್ಲ ಇರೋ ಹಾಗೆ ನೋಡ್ಕೊಂಡ ಅಂತ ಅರ್ಥ. ಆಮೇಲೆ ಈ ಪರೀಕ್ಷಿತ್ತು ಒಂದಿನ ಬೇಟೆ ಆಡಕ್ ಹೋದ. ನೋಡಿ, ಅವನೇ ಹಿಂಸೆ ಮಾಡಬಾರ್ದು ಅಂತ ಮಾಡಿದ್ದ. ಹಾ, ಕೇಳಿಸ್ತಿದೆಯಲ್ಲ? ಹಾ, ಈಗ ರಾಜನೇ ಹಿಂಸೆ ಮಾಡಬಾರ್ದು ಅಂತ ಮಾಡಿದ್ದ. ಹಿಂಸೆ ಮಾಡಿದ್ರೆ ಕಲಿ ಅಲ್ಲಿ ಸೇರ್ಕೊಳ್ತಾನೆ ಅಂತ. ಆದ್ರೆ ರಾಜನೇ ಬೇಟೆ ಆಡಕ್ ಹೋದ. ಯಾಕೆಂದ್ರೆ ರಾಜರಿಗೆ ಈ ಬೇಟೆ ಆಡುವಂತ ಒಂದು ಹವ್ಯಾಸ ಇದ್ದೇ ಇರುತ್ತೆ. ಜೊತೆಗೆ ಒಂದು ಸ್ವಲ್ಪ ಮಟ್ಟದಲ್ಲಿ ಬೇಟೆ ಆಡಿದ್ರೆ ತಪ್ಪಿಲ್ಲ ಅಂತನೂ ರಾಜರಿಗೆ ಒಂದು ನಿಯಮ ಇದೆ. ಯಾಕೆಂದ್ರೆ ಅವರು ಗುರಿ ಅಭ್ಯಾಸ ಮಾಡೋದಕ್ಕೆ ಮತ್ತೆ ಸ್ವಲ್ಪ ಅವ್ರಿಗೆ ಸ್ವಲ್ಪ ಅವ್ರಿಗೆ ಈಗ ಕೇಳಿಸ್ತಿದೆ ಅಲ್ಲ? ಅದೇ ಅವ್ರಿಗೆ ಗುರಿ ಅಭ್ಯಾಸ ಮಾಡ್ಬೇಕು ಅಂತ ಒಂದು, ಮತ್ತೆ ಇನ್ನೊಂದು ಅವ್ರ ಯುದ್ಧದಲ್ಲಿ ಶತ್ರುಗಳನ್ನ ಕೊಲ್ಲಬೇಕಾಗುತ್ತೆ. ಹಾಗಾಗಿ ಅವ್ರಿಗೆ ಸ್ವಲ್ಪ ಕೋಪ ತಾಪ ಇಂಥದೆಲ್ಲ ಇರಬೇಕಾಗುತ್ತೆ. ಹಾಗಾಗಿ ಇತಿಮಿತಿನಲ್ಲಿ ಅವ್ರಿಗೆ ಬೇಟೆ ಆಡೋದಕ್ಕೆ ಸ್ವಲ್ಪ ಪರ್ಮಿಷನ್ ಇತ್ತು. ಹಾಗೆ ಮಾಂಸಾಹಾರ ಕೂಡ ಅವ್ರಿಗೆ ಸ್ವಲ್ಪ ಪರ್ಮಿಷನ್ ಇತ್ತು ಅವಾಗ ರಾಜರಿಗೆ. ಆ ಕಾಲದಲ್ಲಿ ಮಾಂಸಾಹಾರ ಕೂಡ ಮಾಡ್ತಿದ್ರು ರಾಜರು, ಆದ್ರೆ ಅತಿ ಆಗ್ಬಾರ್ದು ಯಾವುದು, ಆತರ ಇತ್ತು. ಮತ್ತೆ ಹಲವು ವಿವಾಹಗಳಾಗಕ್ಕೂ ರಾಜರಿಗೆ ಅವಕಾಶ ಇತ್ತು. ಹಾಗಾಗಿ ಪರೀಕ್ಷಿತ್ ರಾಜ ಕೂಡ ಬೇಟೆ ಆಡೋದಕ್ಕೆ ಹೋದ. ಮತ್ತೆ ಈ ಸಮಯದಲ್ಲಿ ಕಲಿಪುರುಷ ಬಂದಿದ್ನಲ್ಲ, ಅವನಲ್ಲೂ ಸೇರ್ಕೊಂಡ ಒಂಚೂರು ಕಲಿಪುರುಷ. ಹಾಗಾಗಿ ನೋಡಿ, ಈಗ ಪರೀಕ್ಷಿತ್ ರಾಜನು ಒಂದು ತಪ್ಪು ಮಾಡ್ಬಿಡ್ತಾನೆ. ಅದನ್ನ ಇವಾಗ ಹೇಳ್ತೀನಿ. ಇವನು ಬೇಟೆ ಆಡ್ಕೊಂಡು ಹೊರಟಾಗ ಒಂದು ಜಿಂಕೆ ಕಾಣಿಸ್ತು ಪರೀಕ್ಷಿತ್ ರಾಜನ್ಗೆ. ಆ ಜಿಂಕೆ ಬೆನ್ನಟ್ಕೊಂಡು ಹೋದ, ಅದಕ್ಕೆ ಬಾಣ ಬಿಟ್ಟ. ಆದ್ರೆ ಅದು ಬಾಣ ತಗಲಿದ್ರು ಕೂಡ ಜಿಂಕೆ ಸಾಯ್ಲಿಲ್ಲ. ಹಾಗೆ ಓಡ್ಕೊಂಡು ಮುಂದೆ ಹೋಯ್ತು. ಇವನು ಪರೀಕ್ಷಿತ್ತು ಅದನ್ನ ಅಟ್ಟಿಸ್ಕೊಂಡು ಹೋದ. ಅದು ಎಲ್ಲಿ ಹೋಯ್ತೋ ಗೊತ್ತಾಗ್ಲಿಲ್ಲ. ಅಷ್ಟೊತ್ತಿಗೆ ಇವನಿಗೆ ಹಸಿವು ಮತ್ತೆ ಬಾಯಾರಿಕೆ ಜಾಸ್ತಿ ಆಗೋಯ್ತು ರಾಜನ್ಗೆ. ಆಗ ನೋಡ್ದ, ಅಲ್ಲೊಂದು ಪುಟ್ಟ ಆಶ್ರಮ ಕಾಣಿಸ್ತು. ಆಶ್ರಮದಲ್ಲಿ ಒಬ್ಬ ಋಷಿ ಧ್ಯಾನ ಮಾಡ್ತಾ ಕೂತಿದ್ದ. ಮತ್ತೆ ಅವನು ಕಣ್ಮುಚ್ಕೊಂಡು ಮೌನವಾಗಿದ್ದ. ಅವನು ಆಕ್ಚುಲಿ ಅವತ್ತು ಮೌನ ವ್ರತ ಧರಿಸಿದ್ದ. ಅಂದ್ರೆ ಯಾರ ಹತ್ರನೂ ಮಾತಾಡಲ್ಲ ಅಂತ ಒಂದು ನಿಯಮ ಮಾಡ್ಕೊಂಡಿದ್ದ. ಅವನು ಯಾರು ಅಂದ್ರೆ ಶಮೀಕ ಅಂತ ಒಬ್ಬ ಋಷಿ. ಅವನ ಹೆಸರು ಶಮೀಕ ಅಂತ. ಈ ರಾಜನ್ ಗೊತ್ತಿರ್ಲಿಲ್ಲ ಅದು. ಬಂದ್ಬಿಟ್ಟವನೇ ಅವನು ರಾಜ ಆ ಋಷಿ ಹತ್ರ, ಈ ಜಿಂಕೆ ಹೋಯ್ತು ಎಲ್ಲಾದ್ರೂ ನೋಡಿದ್ರ ಅಂತ ಕೇಳಿದ. ಅವನು ರಾಜ ಏನು ಉತ್ತರ ಕೊಡ್ಲಿಲ್ಲ. ಆಮೇಲೆ ಋಷಿ ಏನು ಉತ್ತರ ಕೊಡ್ಲಿಲ್ಲ ಋಷಿ, ಯಾಕೆಂದ್ರೆ ಅವನು ಮೌನವಾಗಿ ಧ್ಯಾನ ಮಾಡ್ತಿದ್ದ. ಆಮೇಲೆ ಇವನು ಪರೀಕ್ಷಿತ್ ರಾಜ, ಸರಿ ನನಗೆ ಬಾಯಾರಿಕೆ ಆಗ್ತಿದ್ದ, ಸ್ವಲ್ಪ ನೀರು ಕೊಡಿ ಅಂತ ಕೇಳ್ದ. ಅದಕ್ಕೂ ಅವನೇನು ಉತ್ತರ ಕೊಡ್ಲಿಲ್ಲ, ಮೌನವಾಗಿ ಧ್ಯಾನ ಮಾಡ್ತಾನೆ ಇದ್ದ. 2-3 ಸರಿ ಕೇಳ್ದ, ಆ ಋಷಿ ಏನು ಉತ್ತರ ಕೊಡ್ಲಿಲ್ಲ. ಪರೀಕ್ಷಿತ್ಗೆ ವಿಪರೀತ ಕೋಪ ಬಂದ್ಬಿಡ್ತು. ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಅವನಿಗೆ. ನೋಡ್ದ, ಅಲ್ಲೊಂದು ಸತ್ತೋಗಿರೋ ಹಾವು ಬಿದ್ದಿತ್ತು. ಅವಾಗ ಅವನೇನ್ ಮಾಡ್ದ, ತನ್ನ ಬಿಲ್ಲಿನ ತುದಿಯಿಂದ ಹಾವನ್ನು ಎತ್ಕೊಂಡು ಆ ಋಷಿ ಕೊರಳಿಗೆ ಹಾಕ್ಬಿಟ್ಟು ಕೋಪದಿಂದ ಹೊರಟೋಗ್ಬಿಟ್ಟ. ಸೊ ಇಲ್ಲಿ ಗೊತ್ತಾಗುತ್ತೆ ಕಲಿಪುರುಷನ ಎಫೆಕ್ಟು ಪರೀಕ್ಷಿತ್ ಮೇಲೂ ಒಂಚೂರು ಆಯ್ತು ಅಂತ. ಸಾಮಾನ್ಯವಾಗಿ ಹಾಗೆ ಮಾಡೋನಲ್ಲ ಅವನು. ಅದೇನೋ ಆ ಒಂದು ಬೇಟೆ ಆಡ್ತಾ ಇದ್ದಾಗ ಆಯಾಸ, ಶ್ರಮ, ಬಾಯಾರಿಕೆ, ಹಸಿವು ಎಲ್ಲ ಸೇರ್ಕೊಂಡಾಗ ಹಿಂಗೆ ಆಗ್ಬಿಡುತ್ತೆ. ನಮಗೂ ಹಸಿವು ಬಾಯಾರಿಕೆಗಳಾದ್ರೆ ಕೋಪ ಬಂದ್ಬಿಡುತ್ತೆ. ಯಾರಾದ್ರೂ ಏನೋ ಮಾತಾಡಕ್ ಹೋದ್ರೆ ಕೋಪಿಸ್ಕೊಂಡ್ಬಿಡ್ತೀವಿ. ಈ ತರ ನಮಗೂ ಆಗಿದೆ ಎಷ್ಟೋ ಸರಿ ಅಲ್ವಾ? ಹಾಗೆ ಇವನಿಗೂ ಪಾಪ ಆಗೋಯ್ತು ಪರೀಕ್ಷಿತಿಗೆ. ಹಾಗಾಗಿ ಅವನಂಗೆ ಮಾಡಿ ಹೊರಟೋಗ್ಬಿಟ್ಟ. ಇದನ್ನ ಯಾರೋ ಒಬ್ಬ ಋಷಿ ಕುಮಾರ ನೋಡ್ಬಿಟ್ಟ. ಇದ್ದ ಯಾರೋ ಪಕ್ಕದಲ್ಲಿ ಇರ್ತಾರಲ್ಲ, ಚಿಕ್ಕ ಚಿಕ್ಕ ಆಶ್ರಮಗಳು ಎಷ್ಟೊಂದು ಇರುತ್ತವೆ ಅಲ್ಲಲ್ಲಿ. ಯಾರೋ ಒಬ್ಬ ಋಷಿ ಕುಮಾರ ನೋಡ್ದ. ಅವನು ಈ ಶಮೀಕ ಋಷಿಯ ಮಗ ಒಬ್ಬ ಇದ್ದ, ಶೃಂಗಿ ಅಂತ. ಅವನು ಫ್ರೆಂಡ್ ಆಗಿದ್ದ. ಈ ಶೃಂಗಿ ಎಲ್ಲೋ ಕಾಡಲ್ಲಿ ಓಡಾಡ್ತಾ ಇದ್ದ, ಬೇರೆ ಋಷಿ ಕುಮಾರರ ಜೊತೆ ಆಟನೂ ಆಡ್ತಿದ್ದ ಆ ಟೈಮಲ್ಲಿ. ಅವಾಗ ಇವನೇನ್ ಮಾಡ್ದ, ಈ ಋಷಿ ಕುಮಾರ ಹೋದವನೇ ಆ ಶೃಂಗಿ ಹತ್ರ ಹೇಳ್ಬಿಟ್ಟ ಇದ್ದ, ನಿಮ್ಮ ಅಪ್ಪನ ಕತ್ತಿಗೆ ಈ ಪರೀಕ್ಷಿತ್ ಅನ್ನೋ ರಾಜ ಬಂದ್ಬಿಟ್ಟು ಒಂದು ಹಾವು ಹಾಕ್ಬಿಟ್ಟು ಹೊಟ್ಟೋದ, ಸತ್ತೋಗಿರೋ ಹಾವನ್ನು ಹಾಕಿ ಹೊಟ್ಟೋದ ಅಂತ ಹೇಳ್ಬಿಟ್ಟ ಅವನು. ಆಗ ಶೃಂಗಿಗೆ ವಿಪರೀತ ಕೋಪ ಬಂದ್ಬಿಡ್ತು. ಅವನೇನ್ ಮಾಡ್ಬಿಟ್ಟ, ಅಲ್ಲೇನೆ ತಕ್ಷಣನೇ, ಇಲ್ಲಿ ನೋಡಿ, ಇವನು ಶಮೀಕ ಮಹರ್ಷಿ ದೊಡ್ಡ ತಪಸ್ವಿ, ಅವನ ಮಗ ಶೃಂಗಿ ಕೂಡ ಅಷ್ಟೇ ದೊಡ್ಡ ತಪಸ್ವಿ, ಚಿಕ್ಕ ಹುಡುಗ. ಆದ್ರೂ ಅವನು ತುಂಬಾ ತಪಸ್ಸೆಲ್ಲ ಮಾಡಿ ಶಕ್ತಿ ಪಡ್ಕೊಂಡಿದ್ದ ಶೃಂಗಿ. ಅವನು ತಕ್ಷಣನೇ ಏನ್ ಮಾಡ್ದ, ನೀರು ತಗೊಂಡು ಮಂತ್ರ ಹಾಕಿ ಚುಮುಕ್ಸಿ, ಈ ಪರೀಕ್ಷಿತ್ ರಾಜ ತುಂಬಾ ಅಹಂಕಾರಿಯಾಗಿದ್ದಾನೆ, ಇವನು ಹೀಗೆ ಮಾಡಿದ್ನಲ್ಲ, ನನ್ನ ತಂದೆಗೆ ಅವಮಾನ ಮಾಡಿದಾನಲ್ಲ,
ಇನ್ನು 7 ದಿವಸದಲ್ಲಿ ತಕ್ಷಕ ಅನ್ನೋ ಹಾವಿನಿಂದ ಕಚ್ಚಿಸ್ಕೊಂಡು ಸಾಯಲಿ ಅಂತ ಶಾಪ ಕೊಟ್ಬಿಟ್ಟ. ಆಮೇಲೆ ಇವನು ಶೃಂಗಿ ವಾಪಸ್ ಬಂದು ಆಶ್ರಮಕ್ಕೆ ತಂದೆ ಹತ್ರ ಹೇಳ್ದ ಈ ವಿಷಯನ. ಅಷ್ಟೊತ್ತಿಗೆ ತಂದೆ ಧ್ಯಾನದಿಂದ ಎದ್ದಿದ್ದ, ಮೌನದಿಂದನೂ ಎದ್ದಿದ್ದ, ಅಂದ್ರೆ ಮೌನ ವ್ರತ ಮುಗಿದಿತ್ತ ಒಂದು. ಆಗ ಈ ಶೃಂಗಿ ತಂದೆಗೆ ಹೇಳ್ದ, ಹೀಗೀಗಾಯ್ತು, ವಿಷಯ ಗೊತ್ತಾಯ್ತು ನನಗೆ, ನಾನು ರಾಜನ್ಗೆ ಈ ತರ ಶಾಪ ಕೊಟ್ಬಿಟ್ಟೆ ಅಂತ. ಆವಾಗ ಶಮೀಕಂಗೆ ಬಹಳ ಬೇಜಾರಾಯ್ತು. ಅವನು ಹೇಳ್ದ ಶೃಂಗಿಗೆ, ಅಯ್ಯೋ ನೀ ಎಂಥ ದೊಡ್ಡ ತಪ್ಪು ಮಾಡ್ಬಿಟ್ಟಿಯಲ್ಲಪ್ಪ, ಅವನೊಂದು ಚಿಕ್ಕ ತಪ್ಪು ಮಾಡಿದ್ದ ರಾಜ ಅಷ್ಟೇ, ಒಂದು ಸತ್ತೋಗಿರೋ ಹಾವು ಹಾಕ್ಬಿಟ್ಟು ಹೋಗಿದ್ದ, ಆ ಚಿಕ್ಕ ತಪ್ಪಿಗೆ ನೀ ಇಷ್ಟು ದೊಡ್ಡ ಶಿಕ್ಷೆ ಕೊಟ್ಬಿಟ್ಟಿಯಲ್ಲ. ರಾಜ ಪ್ರತ್ಯಕ್ಷ ದೈವತ ಅಂತ ಹೇಳ್ತಾರೆ, ಅಂದ್ರೆ ಅವನು ನಮ್ಮನ್ನೆಲ್ಲ ಕಾಪಾಡುವಂತ ರಾಜ, ಅವನ ದೇಹದಲ್ಲಿ ಎಲ್ಲಾ ದೇವತೆಗಳು ಇರ್ತಾರೆ ಅಂತ ಒಂದು ಮಾತಿದೆ. ಅಂಥ ಒಳ್ಳೆ ರಾಜನ್ಗೆ ನೀ ಈ ರೀತಿ ಶಾಪ ಕೊಟ್ಟಿದ್ದು ತುಂಬಾ ದೊಡ್ಡ ತಪ್ಪಾಯ್ತು. ಅಯ್ಯೋ ಇರ್ಲಿ, ನಾನಿವಾಗ ಹೇಗಾದ್ರೂ ಮಾಡಿ ಆ ರಾಜನ್ಗೆ ವಿಷಯ ತಲುಪಿಸಿ ಅವನು ತನ್ನನ್ನು ತಾನು ರಕ್ಷಿಸ್ಕೊಳಕ್ಕೆ ದಾರಿ ಮಾಡ್ಕೊಡ್ಬೇಕು ಅಂದ್ಬಿಟ್ಟು ಒಬ್ಬ ಶಿಷ್ಯನ್ ಕರೆದ. ಗೌರಮುಖ ಅಂತ ಒಬ್ಬ ಶಿಷ್ಯನ ಕರೆದು, ಬೇಗ ಹೋಗಿ ಆ ಪರೀಕ್ಷಿತ್ ರಾಜನ್ ವಿಷಯ ಹೇಳು, ನನ್ನ ಮಗ ಈ ತರ ಶಾಪ ಕೊಟ್ಬಿಟ್ಟಿದ್ದಾನೆ ಅಂತ ಹೇಳೋವನಿಗೆ, ಏನಾದ್ರೂ ದಾರಿ ಮಾಡ್ಕೊಂಡು ಅವನು ತನ್ನನ್ನು ತಾನು ಪ್ರೊಟೆಕ್ಷನ್ ಮಾಡ್ಕೊಳ್ಳಿ, ರಕ್ಷಣೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋಗು ಅಂತ ಕಳಿಸ್ದ ಅವನು. ಆ ಗೌರಮುಖ ಅನ್ನೋನ್ ತಕ್ಷಣ ಬಂದು ಅರಮನೆಗೆ ಓಡಾಡ್ಕೊಂಡು ಬಂದು ಪರೀಕ್ಷಿತ್ ರಾಜನ್ಗೆ ವಿಷಯ ಹೇಳ್ದ, ಈ ತರ ನೀವು ಯಾರ ಕೊರಳಲ್ಲಿ ಹಾವು ಹಾಕಿದ್ರೋ ಅವ್ರ ಮಗ ನಿಮ್ಗೆ ಈ ತರ ಶಾಪ ಕೊಟ್ಬಿಟ್ಟಿದ್ದಾನೆ, ಇನ್ನು 7 ದಿವಸ ಅಷ್ಟೇ ಇರೋದು, 7 ದಿವಸದಲ್ಲಿ ತಕ್ಷಕ ಬಂದು ನಿಮ್ಮನ್ನು ಕಚ್ಬಿಡ್ತಾನೆ, ಏನಾದ್ರೂ ಮಾಡ್ಕೊಳ್ಳಿ ನೀವು ಅಷ್ಟೊತ್ತಿಗೆ ಪ್ರೊಟೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಗೌರಮುಖ ಹೊರಟ್ಬಿಟ್ಟ. ಆಗ ಈ ಪರೀಕ್ಷಿತ್ ರಾಜ ಏನ್ ಮಾಡ್ದ, ಮಂತ್ರಿಗಳ ಜೊತೆ ಎಲ್ಲ ಸಮಾಲೋಚನೆ ಮಾಡಿ, ಅಂದ್ರೆ ಡಿಸ್ಕಷನ್ ಮಾಡಿ ಒಂದು ಉಪಾಯ ಮಾಡ್ದ. ಒಂದು ದೊಡ್ಡ ಅರಮನೆ ಕಟ್ಟಿಸ್ದ, ಒಂದೇ ಕಂಬ ಇರುವಂತ ಅರಮನೆ. ಆ ಅರಮನೆಗೆ ಒಂದು ದೊಡ್ಡ ಕಾವಲು ಇರಿಸ್ದ, ಒಂಥರ ಟೈಟ್ ಕಾವಲು, ಯಾರು ಬರೋಂಗಿಲ್ಲ, ಗಾಳಿ ಕೂಡ ಪರ್ಮಿಷನ್ ತಗೊಂಡು ಹೋಗ್ಬೇಕು, ಆ ತರ ಒಂದು ವ್ಯವಸ್ಥೆ ಮಾಡಿಸ್ದ. ಆ ಅರಮನೆ ಸುತ್ತಲೂ ಕೂಡ ಕಾವಲುಗಾರರ ಜೊತೆಗೆ ಈ ವಿಷವೈದ್ಯ ಮಾಡ್ತಾರಲ್ಲ ಅಂಥ ಕೆಲವು ಬ್ರಾಹ್ಮಣರು ಮತ್ತೆ ಸಿದ್ಧ ಪುರುಷರು, ಮಂತ್ರದಲ್ಲಿ ಸಿದ್ಧಿ ಪಡೆದಿರ್ತಾರಲ್ಲ ಅವರು, ಇಂಥವ್ರನ್ನೆಲ್ಲ ನಿಲ್ಲಿಸ್ದ. ಅಕಸ್ಮಾತ್ ಏನಾದ್ರು ತಕ್ಷಕ ಬಂದು ಕಚ್ಚಿದ್ರು ಕೂಡ ಇವರೆಲ್ಲ ತಕ್ಷಣ ಪರಿಹಾರ ಮಾಡಲಿ ಅಂತ ಅವರನ್ನ ನಿಲ್ಲಿಸಿದ್ದ ಅಲ್ಲಿ. ಅವನು ಅರಮನೆ ಒಳಗೆ ಇದ್ದ, ಆಚೆ ಬರೋಂಗಿಲ್ಲ, ಅಲ್ಲೇ ಇದ್ದ ಅವನು. ಆಚೆ ಬಂದ್ರೆ ತಕ್ಷಕ ಎಲ್ ಬೇಕಾರೋ ಬಂದು ಕಚ್ಚಿಬಿಡ್ಬೋದು, ಹಾಗಾಗಿ ಒಳಗಡೆನೆ ಕೂತಿದ್ದ ಅವನು. ಇವ್ರನ್ನೆಲ್ಲ ಸ್ಟ್ರಿಕ್ಟ್ ಆಗಿ ಕಾವಲು ಕಾಯಕ್ಕೆ ಇರಿಸಿದ್ದ, ಈ ಕಾವಲುಗಾರರನ್ನ ಮತ್ತೆ ಕೆಲವು ವಿಷವೈದ್ಯರು ಮತ್ತೆ ಮಂತ್ರ ಸಿದ್ಧಿ ಪಡೆದಿರುವಂತಹವ್ರನ್ನೆಲ್ಲ ನಿಲ್ಲಿಸಿದ್ದ. ಹೀಗೆ 6 ದಿನ ಆಯ್ತು, ಏನಾಗ್ಲಿಲ್ಲ. 6 ದಿನ ಕಳೀತು. 7ನೇ ದಿನ ಬಂತೀಗ. 7ನೇ ದಿನನೇ ಇವಾಗ ಇರೋದು ಶಾಪದ ದಿನ. ಅಂದ್ರೆ 7 ದಿನದ ಒಳಗೆ ಅಂತ ಹೇಳಿದ್ದ, ಯಾವತ್ ಬೇಕಾರೋ ಕಚ್ಬೋದು. ಆದ್ರೆ 6 ದಿನ ಏನಾಗ್ಲಿಲ್ಲ. 7ನೇ ದಿನ ತಕ್ಷಕ ಏನ್ ಮಾಡ್ದ, ಈ ವಿಧಿಯಿಂದ ಅವನಿಗೆ ಒಂದು ಪ್ರೇರೇಪಣೆ ಆಯ್ತು, ಕಚ್ಚಬೇಕೀಗ ಅಂತ ವಿಧಿಯಿಂದ ಅವನಿಗೆ ಗೊತ್ತಾಯ್ತು, ನಾನಿವಾಗ ಕಚ್ಚಬೇಕು ಈ ಮಹಾರಾಜನ್ಗೆ ಅಂದ್ಬಿಟ್ಟು ಅವನ ತಕ್ಷಕ ಏನ್ ಮಾಡ್ದ, ಬಂದ ಕಚ್ಚೋದಕ್ಕೆ. ರಾಜನ್ನ ಓಡಾಡ್ಕೊಂಡು ಬಂದ, ಸಾಯಂಕಾಲದೊಳಗೆ ಕಚ್ಬಿಡ್ಬೇಕೀಗ ಅಂತ. ಅದೇ ಸಮಯದಲ್ಲಿ ಏನಾಯ್ತು, ಕಾಶ್ಯಪ ಅಂತ ಒಬ್ಬ ಬ್ರಾಹ್ಮಣ ಇದ್ದ. ಅವನು ತುಂಬಾ ಎಕ್ಸ್ಪರ್ಟ್ ಆಗಿದ್ದ ಈ ವಿಷ ಚಿಕಿತ್ಸೆ ಮಾಡೋದ್ರಲ್ಲಿ. ಅಂದ್ರೆ ಯಾರಿಗಾರೋ ಹಾವು ಕಚ್ಚಿದ್ರೆ ಅವರನ್ನ ಮತ್ತೆ ಬದುಕಿಸುವಂತ ಒಂದು ವಿದ್ಯೆನ ಕಲ್ತಿದ್ದವನು, ಅಂತ ಒಂದು ಮಂತ್ರನ ಕಲ್ತಿದ್ದವನು ಕಾಶ್ಯಪ. ಅವನು ಬರ್ತಾ ಇದ್ದ ದಾರಿನಲ್ಲಿ. ತಕ್ಷಕ ನೋಡ್ದ, ಇವನು ಕಾಶ್ಯಪ ಆತರವಾಗಿ ಹೋಗ್ತಾ ಇರತ್ತ. ತಕ್ಷಣ ಏನೇನ್ ಮಾಡ್ದ, ತಕ್ಷಕ ಒಬ್ಬ ವಯಸ್ಸಾಗಿರೋ ಬ್ರಾಹ್ಮಣನ ರೂಪ ಧರಿಸಿ ಅವನನ್ನ ಕೇಳ್ದ, ಯಾರಪ್ಪ ನೀನು, ಯಾತಕ್ಕೆ ಹಿಂಗೆ ಆತರವಾಗಿ ಹೋಗ್ತಾ ಇದೆಯಾ, ಏನ್ ವಿಷಯ ಅಂತ. ಅವಾಗ ಅವನ್ ಕಾಶ್ಯಪ ಹೇಳ್ದ, ನೋಡಿ ನಮ್ಗೆ ವಿಷಯ ಎಲ್ಲ ಗೊತ್ತಾಯ್ತು, ಎಲ್ಲ ಜನಕ್ಕೂ ಗೊತ್ತಾಗ್ಬಿಟ್ಟಿದೆ. ಏನು ಅಂದ್ರೆ ಈ ಪರೀಕ್ಷಿತ್ ರಾಜನ್ಗೆ 7 ದಿವಸಗಳೊಳಗೆ ತಕ್ಷಕ ಅನ್ನೋ ಹಾವು ಕಚ್ಚಿ ಅವನು ಸಾಯ್ತಾನೆ ಅಂತ ಶಾಪ ಬಂದಿದೆ. 6 ದಿನ ಆಗೋಗಿದೆ, ಏನಾಗಿಲ್ಲ. ಇವತ್ತು 7ನೇ ದಿನ, ಕಚ್ಚಿದ್ರೆ ಇವತ್ತೇ ಕಚ್ಚಬೇಕು, ಆಮೇಲೆ ಇನ್ನಿಲ್ಲ. ನನಗೆ ವಿಶೇಷವಾದ ವಿದ್ಯೆ ಗೊತ್ತಿದೆ. ಏನು ಅಂದ್ರೆ ಈ ಹಾವು ಕಚ್ಚಿದ್ರೆ ಮತ್ತೆ ಬದುಕಿಸುವಂತ ವಿದ್ಯೆ ಅಂತ ಒಂದು ಮಂತ್ರ ಗೊತ್ತಿದೆ. ಆ ಮಂತ್ರ ಉಚ್ಚರಿಸಿ ನಾನು ಬದುಕಿಸಬಲ್ಲೆ. ಹಾಗಾಗಿ ನಾನು ಬೇಗ ಹೋಗ್ತಾ ಇದ್ದೀನಿ. ಅವನೇನಾರು ಕಚ್ಬಿಟ್ರೆ ತಕ್ಷಣ ನಾನು ಮಂತ್ರ ಪ್ರಯೋಗ ಮಾಡಿ ರಾಜನ್ನ ಮತ್ತೆ ಬದುಕಿಸ್ತೀನಿ. ಅದಕ್ಕೆ ಹೋಗ್ತಿರೋದು ನಾನೀಗ. ಅವನು ಒಂದ್ ವೇಳೆ ಕಚ್ಚಲಿಲ್ಲ ಅಂದ್ರೂ ನಾನು ಅಲ್ಲಿ ನಿಂತು ಅವ್ನು ಕಚ್ಚೋದ್ನು ತಡಿತೀನಿ. ಈ ತರ ಶಕ್ತಿ ಇದೆ ನನಗೆ ಅಂತ ಅವನು ಹೇಳ್ದ ಕಾಶ್ಯಪ. ಅವಾಗ ತಕ್ಷಕ ಹೇಳ್ದ, ಸಾಧ್ಯವೇ ಇಲ್ಲ, ಹಾಗೆ ಮಾಡಕ್ ಆಗಲ್ಲ ನಿನ್ ಕೈಲಿ. ತಕ್ಷಕ ಅಂದ್ರೆ ಏನಂತ ತಿಳ್ಕೊಂಡೆ, ಮಹಾಸರ್ಪ ಅದು ಕಚ್ಬಿಟ್ರೆ ಮುಗಿದೋಯ್ತು. ಬೆಂಕಿ ತರ ವಿಷ ಹತ್ಕೊಂಡು ಉರಿದು ಹೋಗ್ಬಿಡ್ತಾರೆ ಯಾರು ಬೇಕಾರೋ ಅಂತ ಅಂದ. ಇಲ್ಲ ನನಗ ಆ ಶಕ್ತಿ ಇದೆ, ನಾನು ಸತ್ತಿರೋರನ್ನ ಬದುಕ್ಸಕ್ಕೆ ನನಗ ಆ ಶಕ್ತಿ ಇದೆ ಅಂತ ಇವನು ಹೇಳ್ದ ಕಾಶ್ಯಪ. ಅವಾಗ ತಕ್ಷಕ ಏನ್ ಮಾಡ್ದ, ಅಯ್ಯ ಕಾಶ್ಯಪ, ತಕ್ಷಕ ಬೇರೆ ಯಾರು ಅಲ್ಲ, ನಾನೇ ತಕ್ಷಕ. ನಾನಿವಾಗ ನೋಡು ಇವಾಗ ಇಲ್ಲೇ ಒಂದು ಮರ ಇದೆ, ಆಲದ ಮರ, ಇದನ್ನ ಕಚ್ತೀನಿ. ಈಗ ಆ ಮರ ಸುಟ್ಟು ಬೂದಿ ಆಗುತ್ತೆ.
ಅದು ಹೇಗೆ ಬದುಕಿಸ್ತೀವೋ ನೋಡ್ತೀನಿ ಅಂದ್ಬಿಟ್ಟು ನಿಜವಾದ ರೂಪ ತಾಳ್ದ ತಕ್ಷಕ. ದೊಡ್ಡ ಸರ್ಪದ ರೂಪ ತಾಳಿ ತಕ್ಷಣ ಆಲದ ಮರನ ಕಚ್ಬಿಟ್ಟ. ಆ ಆಲದ ಮರ ಪೂರ್ತಿ ಭಸ್ಮ ಆಗೋಯ್ತು ಒಂದೇ ನಿಮಿಷಕ್ಕೆ. ಅದರಲ್ಲಿ ಇದ್ದಿದ್ದ ಪಕ್ಷಿಗಳು ಎಲ್ಲ ಭಸ್ಮ ಆಗೋಯ್ತು. ಅವಾಗ ಇವನೇನು ಮಾಡ್ದ ಕಾಶ್ಯಪ, ಆ ಬೂದಿನೆಲ್ಲ ಕೈಯಲ್ಲಿ ಕಲೆಕ್ಟ್ ಮಾಡಿ ಆ ಮಂತ್ರವನ್ನು ಉಚ್ಚರಿಸ್ದ. ಆಗ ತಕ್ಷಣ ಮರ ನಿಧಾನಕ್ಕೆ ಬೆಳ್ಕೊಂಡು ಪೂರ್ತಿ ಮರ ಬೆಳೆದ್ಬಿಡ್ತು. ಅಂದರೆ ಒಂದು ಸಣ್ಣ ಚಿಗುರ ಆಯಿತು, ಆಮೇಲೆ ಒಂದು ಸಣ್ಣ ಗಿಡ ಆಯಿತು, ಅದು ದೊಡ್ಡ ಮರ ಆಯಿತು, ಆಮೇಲೆ ಅದರ ಬ್ರಾಂಚಸ್, ಶಾಖೆಗಳು ಉಪಶಾಖೆಗಳೆಲ್ಲ ಬಂದು ಆಮೇಲೆ ಅದರಲ್ಲಿ ಇದ್ದಿದ್ದ ಪಕ್ಷಿಗಳು ಕೂಡ ಬದುಕ್ಬಿಟ್ವು. ಇಡೀ ಮರನೇ ಬದುಕ್ಬಿಡ್ತು ಒಂದು ನಿಮಿಷಕ್ಕೆ. ಫುಲ್ ಮರ ಮತ್ತೆ ಚಿಗುತ್ಕೊಂಡ್ಬಿಡ್ತು. ಅದನ್ನು ನೋಡಿ ಇವನಿಗೆ ಆಶ್ಚರ್ಯ ಆಗೋಯ್ತು ತಕ್ಷಕಂಗೆ. ಎಲ್ಲ ಇವನಿಗೆ ಇಂಥ ಶಕ್ತಿ ಇದೆಯಾ, ಹಾಗಾದ್ರೆ ನಾನು ಕಚ್ಚಿದ್ರು ಇವನು ರಾಜನನ್ನ ಖಂಡಿತವಾಗ್ಲೂ ಬದುಕಿಸ್ತಾರೆ. ಏನು ಮಾಡೋದೀಗ? ಆದರೆ ನಾನು ಕಚ್ಚಲೇಬೇಕು. ನನಗೆ ತಡ್ಕೊಳಕ್ ಆಗ್ತಿಲ್ಲ. ವಿಧಿಯಿಂದ ನನಗೆ ಆ ಥರ ಒಂದು ಬಂದ್ಬಿಟ್ಟಿದೆ, ಕಚ್ಚಬೇಕು ಅನ್ನೋ ಅಂಥ ಒಂದು ಮನಸ್ಸು ಬಂದ್ಬಿಟ್ಟಿದೆ. ಈಗ ಏನು ಮಾಡೋದೀಗ ಅಂದ್ಬಿಟ್ಟು ಅವ್ನು ಕಾಶ್ಯಪಂಗೆ ಹೇಳ್ದ, ನೋಡಯ್ಯ ಕಾಶ್ಯಪ, ನಿನಗೆ ಇಂಥ ಶಕ್ತಿ ಇದೆ, ನನಗೂ ಗೊತ್ತಾಯ್ತು ಈಗ ನಿಜ. ಆದರೆ ಈಗ ಶಾಪ ಬಂದಿರೋದಂತೂ ನಿಜನಾ? ವಿಧಿ ಇರೋದಂತೂ ನಿಜನಾ? ರಾಜನು ಸಾಯಲೇಬೇಕು. ವಿಧಿ ಹಂಗಿದೆ, ಶಾಪ ಹಂಗಿದೆ. ಶಾಪನ ಬದಲಾಯಿಸೋಕ್ಕಾಗಲ್ಲ. ಒಂದು ವೇಳೆ ನೀನು ಬದುಕ್ಸಕ್ಕೆ ಹೋಗಿ ಅವನು ಬದುಕಲಿಲ್ಲ ಅಂದ್ರೆ ಏನು ಮಾಡ್ತೀಯ? ನಿನ್ನ ಕೀರ್ತಿ ಎಲ್ಲ ನಾಶ ಆಗುತ್ತೆ. ಆಮೇಲೆ ಜನ ಎಲ್ಲ ನೀನೊಬ್ಬ ಕಳ್ಳು ವೈದ್ಯ ಅಂತ ಅಂದ್ಬಿಡ್ತಾರೆ. ನಿನ್ನ ಚಿಕಿತ್ಸೆ ಪ್ರಯೋಜನಕ್ಕೆ ಬರಲ್ಲ. ಅವಾಗ ಏನು ಮಾಡ್ತೀಯ ನೀನು? ನಿನಗೇ ಕಷ್ಟ ಆಗುತ್ತೆ. ಇಷ್ಟಕ್ಕೂ ನೀನು ಯಾಕೆ ಹೋಗ್ತಿದ್ಯಾ ಅಲ್ಲಿಗೆ? ದುಡ್ಡುಗೋಸ್ಕರ ತಾನೇ ಅಂತಂದ. ಹೌದು, ನನಗೆ ದುಡ್ಡು ಬರಲಿ ಅಂತಲೂ ನಾನು ಹೋಗ್ತಾ ಇದ್ದೀನಿ. ನಾನು ರಾಜನ ಬದುಕಿಸಿದ್ರೆ ಅವ್ನು ನನಗೆ ಎಷ್ಟೊಂದು ದುಡ್ಡು ಕೊಡ್ತಾನೆ. ಅಯ್ಯೋ, ಆ ದುಡ್ಡಿಗೆ ಯಾಕೆ ಒದ್ದಾಡ್ತಿದ್ಯಾ? ಅವನು ಎಷ್ಟು ಕೊಡ್ತಾನೋ ಅದಕ್ಕಿಂತ ಜಾಸ್ತಿ ದುಡ್ಡು ನಾನೇ ಕೊಡ್ತೀನಿ ನಿನಗೆ, ತಗೊಂಡು ಹೊರಟೋಗಿಲ್ಲ ಅಂತಂದ. ಆಮೇಲೆ ಇವ್ನು ಯೋಚನೆ ಮಾಡಿದ ಕಾಶ್ಯಪ, ಅದು ಸಾಧ್ಯ ಇದೆ. ರಾಜನಿಗೆ ಶಾಪ ಇರೋದ್ರಿಂದ, ವಿಧಿ ನಿಯಮ ಆಗಿರೋದ್ರಿಂದ ಇವನು ಸತ್ಬಿಟ್ಟು ನಾನು ಬದುಕ್ಸಕ್ಕಾಗಲಿಲ್ಲ ಅಂದ್ರೆ ಏನು ಮಾಡೋದೀಗ ಅಂದ್ಬಿಟ್ಟು ಇವನು ಸ್ವಲ್ಪ ಯೋಚನೆ ಮಾಡಿ ಮನಸ್ಸಿನಲ್ಲಿ ದಿವ್ಯ ದೃಷ್ಟಿಯಿಂದ ಯೋಚನೆ ಮಾಡ್ದ. ಇವನು ಒಬ್ಬ ಮಹಾ ಬ್ರಾಹ್ಮಣ ಆಗಿದ್ದ, ಮತ್ತೆ ಸಾಕಷ್ಟು ತಪಸ್ವಿನೂ ಆಗಿದ್ದ ಇವನು ಕಾಶ್ಯಪ. ಹಾಗಾಗಿ ದಿವ್ಯ ದೃಷ್ಟಿ ಕೂಡ ಇತ್ತು ಇವನಿಗೆ. ಆ ದಿವ್ಯ ದೃಷ್ಟಿನಲ್ಲಿ ಇವನಿಗೆ ಗೊತ್ತಾಯ್ತು ರಾಜನ ಆಯುಷ್ಯ ಮುಗಿದಿದೆ ಅಂತ. ಭಾಗವತದ ಪ್ರಕಾರ ಇವನಿಗೆ 60 ವರ್ಷ ಆಗಿತ್ತು ಈ ಪರೀಕ್ಷಿತ ರಾಜನ ಅಷ್ಟೊತ್ತಿಗೆ. ಇನ್ನೇನು ಆಯುಷ್ ಮುಗಿದೋಗಿದೆ ಇವನಿಗೆ, ಖಂಡಿತವಾಗ್ಲೂ ಇವನು ಸಾಯೋದು ಗ್ಯಾರಂಟಿ ಅಂದ್ಬಿಟ್ಟು ಇವನಿಗೆ ಗೊತ್ತಾಯ್ತು ಕಾಶ್ಯಪಂಗೆ. ಆಯ್ತಪ್ಪ, ನೀನೇ ದುಡ್ಡು ಕೊಡೋ, ಅದನ್ನೇ ತೊಗೊಂಡು ಹೋಗ್ತೀನಿ ನಾನು ಅಂತ ಒಪ್ಕೊಂಡ. ಅವಾಗ ತಕ್ಷಕ ಏನು ಮಾಡ್ದ, ಅವನಿಗೆ ಸಾಕಷ್ಟು ದುಡ್ಡನ್ನ ಕೊಟ್ಟು ಕಳಿಸ್ಬಿಟ್ಟ. ಆಮೇಲೆ ಏನಾಯ್ತು, ಈ ತಕ್ಷಕ ಯೋಚನೆ ಮಾಡ್ದ, ಈ ಪರೀಕ್ಷಿತ್ ರಾಜ ಈ ಒಂದೇ ಕಂಬದ ಅರಮನೆ ಕಟ್ಟಿಸ್ಕೊಂಡು ತುಂಬಾ ಬಲವಾದ ಕಾವಲನ್ನ ಇಟ್ಟಿದ್ದಾನೆ, ಮತ್ತೆ ಯಾರು ಒಳಗೆ ಹೋಗಕ್ಕಾಗಲ್ಲ. ಹಾಗಾಗಿ ನಾನು ಹೇಗೆ ಹೋಗಿ ಕಚ್ಚೋದವನ್ನ? ಅದಕ್ಕೆ ನಾನು ಮೋಸದಿಂದನೇ ಕಚ್ಚಬೇಕು ರಾಜನ್ನ ಅಂದ್ಬಿಟ್ಟು ಅವನು ಏನು ಮಾಡ್ದ, ಒಂದು ಉಪಾಯ ಮಾಡ್ದ. ಬೇರೆ ಹಾವುಗಳನ್ನು ಕರೆಸ್ದ. ಅವನ ಫಾಲೋವರ್ಸ್ ಯಾರಿರ್ತಾರೆ, ಬೇರೆ ಕೆಲವು ಹಾವುಗಳು, ಅವ್ರನ್ನೆಲ್ಲ ಕರೆಸಿ, ನೀವೆಲ್ಲ ಬ್ರಾಹ್ಮಣರ ರೂಪ ತಾಳಿ ರಾಜನಿಗೆ ಹಣ್ಣುಗಳನ್ನು ಹೂವುಗಳನ್ನು ಕೊಡಿ. ಆದರೆ ನೀವು ಯಾವುದೇ ಕಾರಣಕ್ಕೂ ಹೆದರ್ಕೊಂಡಿರೋ ಥರ ತೋರಿಸ್ಕೋಬಾರ್ದು. ಸುಮ್ಮನೆ ನೆಮ್ಮದಿಯಾಗಿ ಹೋಗಿ ನೀವು ಅವನಿಗೆ ಫಲಪುಷ್ಪಗಳನ್ನು ಕೊಟ್ಬಿಡಿ. ಬ್ರಾಹ್ಮಣರು ಋಷಿಗಳು ಅಂದರೆ ಬಿಡ್ತಾರೆ ಒಳಗಡೆ, ನಿಮ್ಮನ್ನು ಯಾರು ಬೇಡ ಅಂತ ಹೇಳಲ್ಲ. ನೀಟಾಗಿ ಒಳಗಡೆ ಹೋಗಿ ಕೊಟ್ಟುಬಿಡಿ, ಅಷ್ಟೇ ನೀವು ಮಾಡಬೇಕಾಗಿರೋದು ಅಂದ್ಬಿಟ್ಟು ತಕ್ಷಕ ಹೇಳ್ದ. ಸರಿ ಅಂತಂದ್ರು ಅವರೆಲ್ಲ. ಸರಿ, ಆ ಹಾವುಗಳೆಲ್ಲ ಬ್ರಾಹ್ಮಣ ರೂಪ ತಾಳ್ಬಿಟ್ಟು ಹೋದ್ರು. ಕಾವಲ್ಗಾರರು ಇವ್ರು ಯಾರೋ ಪಾಪ ಬ್ರಾಹ್ಮಣರು ಅಂತ ಬಿಟ್ಬಿಟ್ರು ಒಳಗಡೆ. ಅವ್ರು ಹೋಗಿ ರಾಜನಿಗೆ ಫಲಪುಷ್ಪಗಳನ್ನೆಲ್ಲ ಕೊಟ್ಬಿಟ್ಟು ಆಶೀರ್ವಾದ ಮಾಡಿ ಹೊಟ್ಟೋದು. ಸರಿ, ಅಷ್ಟೊತ್ತಿಗೆ ಸಾಯಂಕಾಲ ಆಯಿತು. ಇನ್ನೇನು ಸೂರ್ಯಾಸ್ತಮ ಆಗ್ತಾ ಬಂತು. ಆಗ ಈ ಪರೀಕ್ಷಿತ್ ರಾಜ ಸುತ್ತಲೂ ಮಂತ್ರಿಗಳಿದ್ರಲ್ಲ ಅವ್ರಿಗೆಲ್ಲ ಹೇಳ್ದ, ಇನ್ನೇನು ಸೂರ್ಯಾಸ್ತಮ ಆಯಿತು, ನನಗೆ ಇನ್ನೇನು ಭಯ ಇಲ್ಲ, 2ನೇ ದಿನನೂ ಮುಗಿತಾ ಬಂತು, ತಕ್ಷಕ ಏನು ಬಂದು ಕಚ್ಚಲಿಲ್ಲ. ಹಾಗಾಗಿ ಈ ಹಣ್ಣುಗಳನ್ನೆಲ್ಲ ನಾವು ತಿನ್ನೋಣ. ಈಗ ನಾನು ಹಣ್ಣು ತಿಂತೀನಿ, ನೀವು ಹಣ್ಣು ತಿನ್ನಿ, ತಗೊಳ್ಳಿ ಎಲ್ಲರೂ ಹಣ್ಣುಗಳನ್ನ ಅಂತ ಕೊಟ್ಬಿಟ್ಟು ಅವನು ಒಂದು ಹಣ್ಣು ತಗೊಂಡ ಪರೀಕ್ಷಿತ್ ರಾಜ. ಆ ಹಣ್ಣನ್ನು ಬಿಡಿಸ್ದ. ಆಮೇಲೆ ನೋಡ್ತಾನೆ ಹಣ್ಣೊಳಗೆ ಈ ತಕ್ಷಕನೇ ಸೇರ್ಕೊಂಡ್ಬಿಟ್ಟಿದ್ದ. ಅವನು ಹಣ್ಣೊಳಗೆ ಒಂದು ಅಣುರೂಪದಲ್ಲಿ ಸೇರ್ಕೊಂಡಿದ್ದ. ಅಂದರೆ ಪುಟ್ಟ ಅಣು ಅಂದರೆ ಆಟಮ್ ರೂಪದಲ್ಲಿ ಪುಟಾಣಿ ಒಂದು ಡಾಟ್ ಅಷ್ಟು ಪುಟ್ಟ ರೂಪದಲ್ಲಿ ಸೇರ್ಕೊಂಡಿದ್ದ. ಅವನ ಹಣ್ಣನ್ನು ಬಿಡಿಸಿ ತೊಳೆ ಎಲ್ಲ ತೆಗೆದಾಗ ಒಂದು ಪುಟ್ಟ ಕ್ರಿಮಿ ಥರ ಆಚೆ ಬಂದ. ಒಂದು ಕೆಂಪು ಮೈ ಬಣ್ಣ ಮತ್ತು ಕಪ್ಪು ಕಣ್ಣುಗಳಿತ್ತು ಆ ಕ್ರಿಮಿಗೆ, ಪುಟಾಣಿ ಹುಳು. ಆ ಹುಳು ಅವನ ಕೈ ಮೇಲೆ ಬಂದು ಕೂತ್ಕೊಳ್ತು. ಅವಾಗ ಇವನ ರಾಜ ಏನು ಮಾಡ್ದ, ಹೇಳ್ದ ಎಲ್ಲರಿಗೂ ಜೋರಾಗಿ, ನಾನು ಆ ಶಮೀಕ ಮಹರ್ಷಿ ಕೊರಳಿಗೆ ಹಾವು ಹಾಕ್ಬಿಟ್ಟು ನಿಜವಾಗ್ಲೂ ತಪ್ಪೇ ಮಾಡಿಬಿಟ್ಟೆ. ಅಂಥದ್ರಲ್ಲಿ ನನಗೆ ಪ್ರಾಯಶ್ಚಿತ್ತ ಆಗಲಿಲ್ಲ ಅಂದರೆ ಅದು ತಪ್ಪಾಗುತ್ತಲ್ವಾ? ಹಾಗಾಗಿ ಬೇಕಾದ್ರೆ ಈ ತಕ್ಷಕ ಬಂದು ಕಚ್ಚಲಿ, ನನಗೇನು ಬೇಜಾರಿಲ್ಲ, ನಾನು ಸಾಯ್ತೀನಿ. ಯಾಕೆಂದರೆ ನನಗೂ ಶಿಕ್ಷೆ ಆಗಬೇಕು, ಇಲ್ಲ ಅಂದರೆ ತಪ್ಪಾಗುತ್ತೆ. ಈಗ ನೋಡಿ, ಈ ಕೈ ಮೇಲೆ ಒಂದು ಪುಟಾಣಿ ಹುಳು ಇದೆ, ಬೇಕಾದ್ರೆ ಈ ಹುಳುನೇ ತಕ್ಷಕ ಹಾಕಿ ಸಾಯಿಸ್ಬಿಟ್ರಿ ನಾನಂತ ಅವನೇ ಹೇಳ್ಬಿಟ್ಟ ಪರೀಕ್ಷಿತ್. ಆ ಸಮಯದಲ್ಲಿ ಅವನಿಗೂ ಯಾಕೋ ಮನಸ್ಸು ಸ್ವಲ್ಪ ಕೆಟ್ಟಿತ್ತು ಒಂಥರ. ಹೀಗೆ ಪರೀಕ್ಷಿತ್ ಹೇಳಿದವನೇ ಜೋರಾಗಿ ನಗಕ್ಕೆ ಶುರು ಮಾಡ್ದ. ಅವಾಗೇನಾಯ್ತು, ಆ ಹುಳು ಭಯಂಕರವಾದ ಸರ್ಪವಾಗ್ಬಿಡ್ತು.
ದೊಡ್ಡ ಸರ್ಪ ಆಗಿ ಚಕ್ ಅಂತ ಪರೀಕ್ಷಿತ್ ರಾಜನ ಕಚ್ಚಿಬಿಟ್ಟು ಹಾಗೆ ಹಾರೋಗ್ಬಿಟ್ಟು. ಮಂತ್ರಿಗಳು ಅವರೆಲ್ಲ ನೋಡ್ತಾ ಇದ್ದಾರೆ, ಏನಾಯ್ತು ಅಂತ ಗೊತ್ತಾಗೋ ಅಷ್ಟೊತ್ತಿಗೆ ತಕ್ಷಕ ಅವನನ್ನ ಕಚ್ಚಿ ಆಕಾಶಕ್ಕೆ ಹಾರೇ ಬಿಟ್ಟ. ಅಲ್ಲಿ ನೋಡ್ತಾರೆ, ಒಂದು ಸಣ್ಣ ಗೆರೆ ತರ ಕಾಣಿಸ್ತಾ ಇದೆ ಹಾವು, ಆಕಾಶದಲ್ಲಿ ಹಾರ್ತಾ ಇತ್ತು. ಈ ಬೈತಲ ಇರುತ್ತಲ್ಲ ಅಷ್ಟು ಸಣ್ಣಕ್ಕಿತ್ತು ಹಾವುದು, ಹಂಗೆ ಅಷ್ಟು ಚಿಕ್ಕದಾಗ್ಬಿಟ್ಟು ಹಾರೋಗ್ಬಿಡ್ತು ಮೇಲಿಂದ. ಅವಾಗ ರಾಜ ಇಮಿಡಿಯೇಟ್ ಆಗಿ ಸತ್ತು ಬಿದ್ದದ. ಆದ್ರೆ ಈ ವಿಷದ ಪ್ರಭಾವ ಅಷ್ಟೇ ಇರ್ಲಿಲ್ಲ. ಅವಾಗಲೇ ನೋಡಿದ್ವಲ್ಲ ನಾವು ಮರನೇ ಹೆಂಗ್ ಸುಟ್ಬಿಡ್ತು ಅಂತ, ಹಾಗೆ ಈ ರಾಜನ ಮೈ ತುಂಬಾ ವಿಷದ ಬೆಂಕಿ ಆವರಿಸ್ಕೊಂಡು ಆ ರಾಜನ ಮೈನೇ ಸುಡಕ್ ಶುರು ಮಾಡ್ತು. ಜೊತೆಗೆ ಆ ಬೆಂಕಿ ಅರಮನೆಗೂ ವ್ಯಾಪಿಸ್ಬಿಟ್ಟು ಇಡೀ ಅರಮನೆನೇ ಸುಟ್ಟೋಗ್ಬಿಡ್ತು. ತಕ್ಷಣ ಮಂತ್ರಿಗಳು ಅವರೆಲ್ಲ ಓಡ್ ಹೋಗ್ಬಿಟ್ರು ಅಲ್ಲಿಂದ, ನಾವು ಸುಟ್ಟೋಗ್ಬಿಡ್ತೀವಿ ಅಂತ ತಕ್ಷಣ ಓಡ್ಬಿಟ್ರು ಅಲ್ಲಿಂದ. ಒಂದು ನಿಮಿಷದಲ್ಲಿ ರಾಜನ ದೇಹ ಮತ್ತೆ ಅವನು ಕಟ್ಟಿಸಿದ ಅರಮನೆ ಅಷ್ಟು ಸುಟ್ಟು ಬೂದಿ ಆಗೋಯ್ತು. ಅಲ್ಲಿಗೆ ಅವನು ಪರೀಕ್ಷಿತ್ತು ಸತ್ತೋಗ್ಬಿಟ್ಟ. ಇದು ಮಹಾಭಾರತದಲ್ಲಿ ಬರುತ್ತೆ ಈ ತರ ಕಥೆ. ಆದ್ರೆ ಭಾಗವತದಲ್ಲಿ ಬೇರೆ ತರ ಬರುತ್ತೆ ಕಥೆ ಇದು. ಅಲ್ಲೇನಾಗುತ್ತೆ ಅಂದ್ರೆ, ಈ ಪರೀಕ್ಷಿತ್ ರಾಜನ್ಗೆ ಈ ವಿಷಯ ಗೊತ್ತಾಗಿದ ತಕ್ಷಣ, ಅಂದ್ರೆ ಆ ಗೌರಮುಖ ಬಂದು ಹೇಳ್ತಾನಲ್ಲ ಈ ತರ ಶಾಪ ಬಂದಿದೆ ಅಂತಲ್ಲ, ತಕ್ಷಣ ಏನ್ ಮಾಡ್ತಾನೆ ಪರೀಕ್ಷಿತ್ತು, ಇನ್ 7 ದಿವಸ ಅಲ್ವಾ ಇರೋದು, ಇನ್ನು ಈ ರಾಜ್ಯ ಮತ್ತೆ ಐಶ್ವರ್ಯ ಅವೆಲ್ಲ ಇನ್ನೇನು ಪ್ರಯೋಜನ ಇಲ್ಲ, ನಾನು ಸತ್ತೋಗ್ಬಿಡ್ತೀನಿ. ಹಾಗಾಗಿ ಇವನ್ನೆಲ್ಲ ಬಿಟ್ಟು ನಾನು ತಪಸ್ ಮಾಡಕ್ ಕೊಟ್ಟೋಗೋದು ಒಳ್ಳೇದು ಅಂದ್ಬಿಟ್ಟು ಗಂಗಾ ನದಿ ಹತ್ರ ಕೊಟ್ಟೋಗ್ತಾನೆ. ಗಂಗಾ ನದಿ ಹತ್ರ ಹೋಗಿ ಆ ದಡದಲ್ಲಿ ಕೂತ್ಕೊಂಡು ಉಪವಾಸ ವ್ರತ ತಗೊಂಡು ಧ್ಯಾನ ಮಾಡ್ತಾ ಕೂತ್ಕೊಳ್ತಾನೆ ಪರೀಕ್ಷಿತ್. ಆಗ ಅದನ್ನ ಕೇಳಿ ಎಷ್ಟೋ ಜನ ಋಷಿಗಳೆಲ್ಲ ಬರ್ತಾರೆ ಅಲ್ಲಿಗೆ. ಅವರೆಲ್ಲ ಬಂದು ಕೂತ್ಕೊಂಡಾಗ ಪರೀಕ್ಷಿತ್ ರಾಜ ಅವ್ರಿಗೆಲ್ಲ ಕೇಳ್ತಾರೆ ಒಂದು ಪ್ರಶ್ನೆ. ಈಗ ಸಾಯುವಂತ ಸಮಯ ಬಂದ್ಬಿಟ್ಟಿದೆ, ಇಂಥ ಸಮಯದಲ್ಲಿ ನಾನು ಏನ್ ಮಾಡಿದ್ರೆ ಒಳ್ಳೇದು, ಮೋಕ್ಷ ಪಡೆಯೋದಕ್ಕೆ ಏನ್ ಮಾಡಿದ್ರೆ ಒಳ್ಳೇದು, ನೀವೇ ಹೇಳಿ ಅಂತ ಪರೀಕ್ಷಿತ್ ರಾಜ ಕೇಳ್ತಾರೆ. ಅವ್ರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ, ಯೋಚನೆ ಮಾಡ್ತಿರ್ತಾರೆ. ಆ ಸಮಯಕ್ಕೆ ಸರಿಯಾಗಿ ವೇದವ್ಯಾಸರ ಮಗನಾದಂತ ಶುಕಮುನಿ ಬರ್ತಾನೆ. ವೇದವ್ಯಾಸರಿಗೆ ಶುಕಮುನಿ ಅಂತ ಒಬ್ಬ ಮಗ ಇರ್ತಾನೆ, ಅದನ್ನ ಹೇಳಿದ್ದೆ ನಾವತ್ತು. ಆ ಶುಕಮುನಿ ಬರ್ತಾನೆ ಇಲ್ಲಿಗೆ. ಅವನು ಒಂಥರ ಯಾವಾಗ್ಲೂ ತಪಸ್ ಮಾಡ್ಕೊಂಡೇ ಇರೋದ್ರಿಂದ ಸ್ವಲ್ಪ ಕೂದಲೆಲ್ಲ ಕೆದರ್ಕೊಂಡು ಬರ್ತಾ ಇರ್ತಾನೆ. ಕೆಲವರೆಲ್ಲ ಅವನೊಬ್ಬ ಹುಚ್ಚ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ, ಯಾವಾಗ್ಲೂ ಒಂಥರ ಬೇರೆ ಧ್ಯಾನದಲ್ಲೇ ಇರ್ತಾನಲ್ಲ ಅದಕ್ಕೆ. ಅವನು ದೊಡ್ಡ ಋಷಿ ಆದ್ರೆ ಶುಕಮುನಿ, ದೊಡ್ಡ ತಪಸ್ವಿ, ಮತ್ತೆ ಎಲ್ಲಾ ಶಾಸ್ತ್ರಗಳನ್ನು ತಿಳ್ಕೊಂಡಿದ್ದ, ಮಹಾಭಾರತನೂ ತಿಳ್ಕೊಂಡಿದ್ದ. ಜೊತೆಗೆ ವೇದವ್ಯಾಸರು ವಿಶೇಷವಾಗಿ ಭಾಗವತ ಅಂತ ಒಂದು ಗ್ರಂಥ ಬರೆದಿದ್ರು, ಅದನ್ನ ಶುಕಮುನಿಗೆ ಉಪದೇಶ ಮಾಡಿದ್ರು. ಈ ಭಾಗವತದಲ್ಲಿ ವಿಷ್ಣುವಿನ ಎಲ್ಲಾ ಅವತಾರಗಳು ಮತ್ತೆ ವಿಶೇಷವಾಗಿ ಶ್ರೀಕೃಷ್ಣನ ಕಥೆಗಳು ಬರುತ್ತವೆ. ಅದನ್ನ ಶುಕಮುನಿಗೆ ಈ ವೇದವ್ಯಾಸರು ಉಪದೇಶ ಮಾಡಿದ್ರು. ಈ ಶುಕಮುನಿ ಇಲ್ಲಿಗೆ ಬಂದು ಕೂತ್ಕೊಂಡಾಗ ಎಲ್ಲಾ ಋಷಿಗಳು ಶುಕಮುನಿಗೆ ಸತ್ಕಾರ ಮಾಡಿದ್ರು. ಆಗ ಪರೀಕ್ಷಿತ್ ಮತ್ತೆ ಅದೇ ಪ್ರಶ್ನೆ ಕೇಳ್ದ. ಆಗ ಶುಕಮುನಿ ಹೇಳ್ದ, ಏನು ಮಾಡ್ಬೇಕಾಗಿಲ್ಲ, ಭಗವಂತನ ಕಥೆಗಳನ್ನ ಕೇಳಿಸ್ಕೋಬೇಕು ಅಷ್ಟೇ, ಇನ್ನೇನಿಲ್ಲ. ಭಗವಂತನ ಕಥೆಗಳನ್ನ ಕೇಳ್ತಾ ಕೇಳ್ತಾ ನಿನ್ನ ಮನಸ್ಸು ಭಗವಂತನಲ್ಲಿ ಲೀನವಾದ್ರೆ, ಅಂದ್ರೆ ಇನ್ವಾಲ್ವ್ ಆದ್ರೆ ನಿನಗೆ ಮೋಕ್ಷ ಸಿಗುತ್ತೆ, ಅಷ್ಟೇ ಸಾಕು, ಇನ್ನೇನ್ ಬೇಡ. ನನಗೆ ನಮ್ಮ ತಂದೆಯವರು ವೇದವ್ಯಾಸರು ಭಾಗವತ ಅಂತ ಒಂದು ಗ್ರಂಥನ ಉಪದೇಶ ಮಾಡಿದ್ದಾರೆ. ಆ ಗ್ರಂಥನ ನಿನಗೆ ಇವಾಗ ನಾನು ಉಪದೇಶ ಮಾಡ್ತೀನಿ, ಅದನ್ನ ನೀನ್ ಕೇಳು. ಜೊತೆಗೆ ಋಷಿಗಳೆಲ್ಲ ಕೇಳ್ತಾರೆ, ಎಲ್ರಿಗೂ ಒಳ್ಳೇದಾಗುತ್ತೆ. ನೀನು ಅದನ್ನ ಕೇಳ್ತಾ ಕೇಳ್ತಾ ನಿನಗೆ ಶ್ರೀಕೃಷ್ಣನಲ್ಲಿ ಭಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅವಾಗ ನಿನಗೆ ತಕ್ಷಕ ಬಂದು ಕಚ್ಚಿದ್ರು ಗೊತ್ತಾಗದೇ ಇಲ್ಲ, ಯಾಕಂದ್ರೆ ನೀನು ಮೈ ಮರೆತು ಬಿಟ್ಟಿರ್ತೀಯ. ಹಾಗಾಗಿ ನಿನಗೆ ಸುಲಭವಾಗಿ ಮೋಕ್ಷ ಸಿಗುತ್ತೆ ಅಂದ್ಬಿಟ್ಟು ಶುಕಮುನಿ ಭಾಗವತವನ್ನ ಉಪದೇಶ ಮಾಡ್ದ ಪರೀಕ್ಷಿತ್ ರಾಜನಿಗೆ. ಭಾಗವತನೂ ಒಂದು ಪುರಾಣ. ಅವತ್ತು ನಾನು ಹೇಳಿದ್ದೆ, ವೇದವ್ಯಾಸರಿಗೆ ಮಹಾಭಾರತ, ಬ್ರಹ್ಮಸೂತ್ರಗಳು ಇವೆಲ್ಲ ಬರೆದ್ರು ಕೂಡ, ಮತ್ತೆ 18 ಪುರಾಣಗಳು ಅಂತ ಹೇಳಿದ್ನಲ್ಲ, 18 ಪುರಾಣಗಳಲ್ಲಿ ಭಾಗವತ ಒಂದು. 17 ಪುರಾಣಗಳು ಬರೆದಿದ್ರು. ಆದ್ರೂ ಅವ್ರಿಗೆ ಯಾಕೋ ಸಮಾಧಾನ ಇರಲಿಲ್ಲ. ಆಗ ನಾರದ್ರು ಬಂದು ಹೇಳಿದ್ರು, ಭಕ್ತಿ ಬಗ್ಗೆ ನೀವು ಜಾಸ್ತಿ ಬರೆದಿಲ್ಲ, ಅದಕ್ಕೆ ನಿಮಗೆ ಸಮಾಧಾನ ಇಲ್ಲ ಅಂತ. ಆಗ ವೇದವ್ಯಾಸರು ಈ ಭಕ್ತಿ ಬಗ್ಗೆನೇ ಮುಖ್ಯವಾಗಿ ಭಾಗವತ ಅನ್ನೋ ಗ್ರಂಥ ಬರೆದ್ರು. ಆಗ ಅವ್ರಿಗೆ ಸಮಾಧಾನ ಆಯ್ತು ಅಂತ ಹೇಳಿದ್ದೆ. ಅದೇ ಭಾಗವತ ಗ್ರಂಥ ಇದು. ಅದನ್ನ ಶುಕಮುನಿಗಳು ಉಪದೇಶ ಮಾಡಿದ್ರು ಪರೀಕ್ಷಿತ್ ರಾಜನಿಗೆ. ಪರೀಕ್ಷಿತ್ ಅದನ್ನ ಕೇಳಿ ಆನಂದ ಪಟ್ಟ. ಅವಾಗ ಋಷಿ ಮುನಿಗಳು ಕೂಡ ಈ ಭಾಗವತವನ್ನ ಕೇಳಿದ್ರು. ಮತ್ತೆ ಮಹಾಭಾರತದಲ್ಲಿ ಬರೋ ತರನೇ ಅಲ್ಲೂ ಸೂತ ಪುರಾಣಿಕ ಬರ್ತಾನೆ. ಆ ಸೂತ ಪುರಾಣಿಕ ಇದನ್ನೆಲ್ಲ ಕೇಳಿ ಆಮೇಲೆ ಶೌನಕ ಮತ್ತು ಇತರ ಋಷಿಗಳಿಗೆ ಹೇಳ್ತಾನೆ. ಎಲ್ಲಾ ಪುರಾಣಗಳಲ್ಲೂ ಸೂತನೇ ಹೇಳೋದು, ಸೂತ ಉವಾಚ ಅಂತಾನೆ ಶುರುವಾಗುತ್ತೆ ಮೊದಲು. ಶೌನಕರು ಕೇಳ್ತಾರೆ ಇಂತಿಂತ ವಿಷಯ ಹೇಳುವಂತ, ಆಗ ಸೂತ ಮಹರ್ಷಿಗಳು ಹೇಳ್ತಾರೆ. ಅದೇ ತರನೇ ಇಲ್ಲೂ ಬರುತ್ತೆ. ಹೀಗೆ ಈ ಮಹಾಭಾರತ ಮತ್ತು ಭಾಗವತದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಪರೀಕ್ಷಿತ್ ಕಥೆನಲ್ಲಿ. ಅದನ್ನ ನಾನು ನಿಮಗೆ ಇವಾಗ ಹೇಳಿದ್ದೀನಿ. ಇದು ಪರೀಕ್ಷಿತ್ ಮಹಾರಾಜನ ಕಥೆ. ಅಲ್ಲಿಗೆ ಇವತ್ತು ಮುಗಿಸೋಣ. ಹೌದು, ಭಾಗವತದಲ್ಲೂ ತಕ್ಷಕ ಬಂದು ಕಚ್ತಾನೆ, ಮತ್ತೆ ಕಾಶ್ಯಪನ್ ಕಥೆನೂ ಬರುತ್ತೆ. ಅದೇ ದುಡ್ಡು ಕೊಟ್ಟು ಕಳಿಸಿದ ಕಥೆ ಎಲ್ಲ ಬರುತ್ತೆ.
ಆದ್ರೆ ಅರಮನೆ ಮಾಡ್ಕೊಂಡಿದ್ದ ಅಂತ ಬರಲ್ಲ ಭಾಗವತದಲ್ಲಿ. ಅವನು ಗಂಗಾ ನದಿ ಹತ್ರ ಪ್ರಾಯೋಪವೇಶ ಹೇಳಿದ್ದು ಏನು ಕೂತ್ಕೊಂಡ. ಈಗ ಕತೆ ಕೇಳ್ತಾ ಇರ್ತಾನೆ, ಭಾಗವತರ ಕಥೆಗಳನ್ನ ಕೇಳ್ತಾ ಇರ್ತಾನೆ. ಹೌದು. ಕೃಷ್ಣನಲ್ಲಿ ಅವನಿಗೆ ಭಕ್ತಿ ಬರುತ್ತೆ ಹಾ ಅಂತ ಪುರಾಣ. ಅವನ ತಕ್ಷಕ ಬಂದು ಕಚ್ತಾನ. ಅಂದ್ರೆ ಭಾಗವತ ಮುಗಿಸಿದ ಮೇಲೆ ಅಷ್ಟೊತ್ತಿಗೆ ಮುಗಿಸ್ಬಿಡ್ತಾನೆ ಶುಕಮುನಿ. ಭಾಗವತನ ಮುಗಿಸಿ ಅವನು ಅವನಿಗೆ ಧೈರ್ಯ ಕೊಟ್ಟು ಹೊರಟ್ಬಿಡ್ತಾನೆ ಶುಕಮುನಿ. ಧೈರ್ಯ ತಾಳ್ಕೋ, ಕತೆ ಹೇಳೋಗ್ತಾನೆ. ಆ ಕತೆ ಎಲ್ಲ ಮುಗಿಸಿ ಧೈರ್ಯ ತಾಳ್ಕೋ, ತಕ್ಷಕ ಬಂದು ಕಚ್ಚಿದ್ರು ಏನಾಗಲ್ಲ, ನಿನ್ನ ಮನಸ್ಸನ್ನ ಸಂಪೂರ್ಣವಾಗಿ ಭಗವಂತನಲ್ಲಿ ಲೀನವಾಗಿಸು, ಆಗ ನಿನಗೆ ಮೋಕ್ಷ ಸಿಗುತ್ತೆ, ತಕ್ಷಕ ಕಚ್ಚಿದ್ದು ಗೊತ್ತಾಗಲ್ಲ, ಏನೋ ಗೊತ್ತಾಗಲ್ಲ ಅಂದ್ಬಿಟ್ಟು ಶುಕಮುನಿ ಪೂರ್ತಿ ಕಥೆ ಹೇಳಿ ಹೊರಟ್ಬಿಡ್ತಾನೆ. ಆಮೇಲೆ ತಕ್ಷಕ ಬಂದು ಕಚ್ತಾನೆ. ಆ ಥರ ಬರುತ್ತೆ. ಒಟ್ಟು 12 ಸ್ಕಂದಗಳು ಬರುತ್ತೆ ಭಾಗವತದಲ್ಲಿ. 12ನೇ ಸ್ಕಂದದಲ್ಲಿ ಎಂಡಲ್ಲಿ ಬರುತ್ತೆ ಈ ಕಥೆ, ಲಾಸ್ಟಲ್ಲಿ ಅವನು ತಕ್ಷಕ ಕಚ್ಚೋದು ಅದೆಲ್ಲ ಚಿಕ್ಕದಾಗಿ ಬರುತ್ತೆ ಅಷ್ಟೇ. ಕಚ್ಚಿಬಿಟ್ಟು ಇವನು ನಿಧನ ಆಗ್ತಾನೆ. ಅಷ್ಟೇ. ಪರೀಕ್ಷಿತ್ ರಾಜ ಅದೇ ಮತ್ತೆ ಅದೇ ಥರನೇ ಬೆಂಕಿ ಸುಟ್ಟು ಸತ್ತೋಗ್ತಾನೆ. ಏನು ಅಂದ್ರೆ ಇವಾಗ ಸಣ್ಣ ವ್ಯತ್ಯಾಸ ಅಷ್ಟೇ. ಮಹಾಭಾರತದಲ್ಲಿ ಭಾಗವತ ಹೇಳೋದು ಅದೆಲ್ಲ ಬರಲ್ಲ. ಬಹುಶಃ ಅವಾಗ ಭಾಗವತ ವೇದವ್ಯಾಸರು ಬರೆದಿರ್ಲಿಲ್ಲ, ಹಾಗಾಗಿ ಆ ಥರನೇ ಬರುತ್ತೆ ಕಥೆಯಲ್ಲಿ. ಭಾಗವತ ಬರೆಯುವಾಗ ಬಹುಶಃ ವೇದವ್ಯಾಸರು ಈ ಮಾರ್ಪಾಟ್ ಮಾಡ್ಕೊಂಡಿರ್ಬೋದು ಅಂತ ಹೇಳ್ಬೋದು, ಅಥವಾ ಅರಮನೆಯಲ್ಲಿ ಕೂತಿದ್ದಾಗಲೂ ಪರೀಕ್ಷಿತ್ ರಾಜ ಕೆಲವ್ರ ಜೊತೆ ಈ ಕಥೆಗಳನ್ನೆಲ್ಲ ಕೇಳ್ತಿರ್ಬೋದು ಅಂತ ಅನ್ಕೋಬಹುದು ನಾವು. ಯಾಕೆಂದ್ರೆ ಸುಮ್ಮನೆ ಅಂತೂ ಕೂತಿರಕ್ಕಾಗಲ್ವಲ್ಲ 7 ದಿನ. ಏನಾದರೂ ಈ ಋಷಿಮುನಿಗಳ ಭಗವಂತನ ಕಥೆಗಳನ್ನು ಕೇಳ್ತಾನೆ ಇರಬೇಕು. ಮತ್ತೆ ಅಲ್ಲಿ ಬ್ರಾಹ್ಮಣರು ಋಷಿಗಳು ಬರೋದಕ್ಕೆ ಪರ್ಮಿಷನ್ ಇತ್ತಲ್ಲ ಅರಮನೆ ಒಳಗೆ, ಅವ್ರು ಬಂದು ಕಥೆಗಳನ್ನು ಹೇಳಿರ್ತಾರೆ ಅಂತ ತಗೋಬಹುದು ನಾವು. ಮತ್ತೆ ಈ ಪುರಾಣಗಳಲ್ಲಿ ಈ ತರ ಪ್ರಶ್ನೆ ಬಂದಾಗ ಅದರಲ್ಲೇ ಬೇರೆ ತರ ಉತ್ತರ ಸಿಗುತ್ತೆ. ಯಾಕೆ ಈ ತರ ವ್ಯತ್ಯಾಸಗಳಿವೆ, ಒಂದೊಂದು ಪುರಾಣದಲ್ಲಿ ಒಂದೊಂದು ತರ ಇದೆ ಅಂತ ಕೇಳಿದಾಗ ವಿಷ್ಣು ಪುರಾಣದಲ್ಲಿ ಅಲ್ಲೇ ಉತ್ತರ ಕೊಟ್ಟಿದ್ದಾರೆ. ಏನ್ ಹೇಳ್ತಾರೆ ಅಂದ್ರೆ ಈ ಕಥೆಗಳೆಲ್ಲ ರಿಪೀಟ್ ಆಗ್ತಾ ಇರುತ್ತವೆ ಅಂತ ಬರುತ್ತೆ ಅದರಲ್ಲಿ. ಹಾಗಾಗಿ ಒಂದೊಂದು ಕಲ್ಪದಲ್ಲೂ ಬೇರೆ ಬೇರೆ ತರ ನಡೆಯುತ್ತೆ ಅಂತ ಹೇಳ್ತಾರೆ. ಕಲ್ಪ ಅಂದ್ರೆ ಒಂದು ಬ್ರಹ್ಮನ ಒಂದು ದಿನ, ಅದು ಮತ್ತೆ ಬರ್ತಾ ಇರುತ್ತಲ್ಲ. ಒಂದು ಕಲ್ಪದಲ್ಲಿ 1000 ಚತುರ್ಯುಗಗಳು ಆಗುತ್ತವೆ. ನಮಗೆ 1000 ಯುಗಗಳು ರಿಪೀಟ್ ಆದಂಗೆ ಬ್ರಹ್ಮನ್ಗೆ ಒಂದು ದಿನದ ಲೆಕ್ಕ ಅದು. ಅಂದ್ರೆ ಇಲ್ಲಿ 1000 ಸರಿ ಚತುರ್ಯುಗಗಳು, 4 ಯುಗಗಳು 1000 ಟೈಮ್ಸ್ ರಿಪೀಟ್ ಆಗಿರುತ್ತೆ. ಅಂದ್ರೆ ಅರ್ಥ ಏನು, ಪ್ರತಿ ಸರಿ ತ್ರೇತಾಯುಗದಲ್ಲೂ ಅವತಾರ ಆಗ್ತಾ ಇರುತ್ತೆ, ರಾಮಾವತಾರ. ಇದು ಪುರಾಣಗಳು ಹೇಳೋ ರೀಸನ್. ಹಾಗಾಗಿ ಪ್ರತಿ ಕಲ್ಪದಲ್ಲೂ ಚೂರು ವ್ಯತ್ಯಾಸ ಆಗಿರುತ್ತೆ ಅಂತ ಹೇಳ್ತವೆ ಪುರಾಣಗಳು. ಹಿಸ್ಟ್ರಿ ರಿಪೀಟ್ಸ್ ಅಂತ ಹೇಳ್ತೀವಲ್ಲ ನಾವೀಗ, ಅದೇ ಇಲ್ಲೂ ಬರುತ್ತೆ. ಇದು ಒಂದು ಕಾರಣ ಪುರಾಣಗಳು ಹೇಳೋ ತರ ತಗೋಬಹುದು. ಇನ್ನೊಂದು ಏನ್ ತಗೋಬಹುದು ನಾವು ಅಂದ್ರೆ, ಇವೆಲ್ಲ ಮುಂಚೆ ಬಾಯಿಂದ ಬಾಯಿಗೆ ಬರ್ತಾ ಇದ್ವು. ಅಂದ್ರೆ ಬರೆದ್ರೂ ಕೂಡ ಹೆಚ್ಚಾಗಿ ಬಾಯಿಂದ ಬಾಯಿಗೆ ಬರ್ತಾ ಇದ್ವಲ್ಲ, ಹಾಗಾಗಿ ಅಲ್ಪ ಸ್ವಲ್ಪ ವ್ಯತ್ಯಾಸಗಳಾಗಿರುತ್ತೆ ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ. ಹಂಗೂ ತಗೋಬಹುದು. ಓರಲ್ ಟ್ರಾನ್ಸ್ಮಿಷನ್ ಅಂತ ಬಂದಾಗ ಸ್ವಲ್ಪ ವ್ಯತ್ಯಾಸಗಳಾಗಿರುತ್ತೆ. ಈಗ ಎಲ್ಲ ಪ್ರಿಂಟ್ ಆಗಿರೋದ್ರಿಂದ ಚೇಂಜ್ ಮಾಡೋಕ್ಕಾಗಲ್ಲ ಏನು, ಹಾಗೂ ತಗೋಬಹುದು. ಇನ್ನೇನಾದ್ರು ಪ್ರಶ್ನೆ ಇದೆಯಾ? ಮುಗಿಸೋಣ ಹಾಗಾದ್ರೆ. ಹಾ ಸರಿ ಸರ್. ಹಾ ಸರಿ. ಥ್ಯಾಂಕ್ ಯು ಸೋ ಮಚ್. ಹಾ ಥ್ಯಾಂಕ್ ಸರಿ ಯು. ಸರಿ.